ಹೇಳ್ತಾ ಇದ್ದಿದ್ದು ಏನು, ಲಬ್ಧ್ವಾ ಸುದುರ್ಲಮಿಹ ಬಾಹು ಸಂಭವಂತೆ ಮಾನುಷ್ಯಮ ಅರ್ಥದಂ ಅನಿತ್ಯಂ ಅಪಿಹ ದೂರ ತೂರ್ಣಂ ಯಥೇತ್ನ ಪತೇತ್ ಅನುಮೃತಿ ಯಾವತ್ ನಿಶ್ಚಯಸಾಯ ವಿಷಯ ಕಲವ್ ಸರ್ವತಾ ಸ್ಯಾತ್. ಏನ್ ಹೇಳ್ತಾ ಇದ್ರು ಅವ್ರು ಬಂದು, ಲಬ್ಧ್ವಾ ಸುದುರ್ಲಮಿಹ ಬಾಹು ಸಂಭವಂತೆ ಮಾನುಷ್ಯಮರ್ಥದಂ ಅನಿತ್ಯಂ ಅಪಿಹ ಧೀರ. ಓ, ಮನುಷ್ಯ ಜನ್ಮ ಸಿಗೋದೆ ತುಂಬಾ ದುರ್ಲಭ. ಎಷ್ಟು ದುರ್ಲಭ ಹೇಳಿದ್ದೀನಲ್ವಾ, ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಬರ್ದಿರೋರು ಕೂಡ ಏನಾಗ್ತಾರೆ, ಸೊ ಅಂತ ಸ್ವಿಮ್ಮಿಂಗ್ ಬರೋಲ್ಲ ಅವ್ರಿಗೆ. ಅಂತವ್ ಏನು ಸಮುದ್ರ ಕ್ರಾಸ್ ಮಾಡಕ್ಕೆ ಚಾನ್ಸ್ ಇದೆಯಾ? ಅಲ್ಲಿ ಬೋಟು ಇಲ್ಲ, ಏನು ಇಲ್ಲ, ಸಮುದ್ರದಲ್ಲಿ ಸೆಂಟ್ರಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ. ಅಂತವ್ರು ಈ ಸಂಸಾರ ಆ ಸಮುದ್ರನ ದಾಟಕ್ಕೆ ಚಾನ್ಸೇ ಇಲ್ಲ. ಆದ್ರೆ ಅಂತವ್ರು ಕೂಡ ದಾಟ್ಬಿಡ್ಬೋದೇನೋ, ಆದ್ರೆ ಮನುಷ್ಯ ಜನ್ಮ ಅಷ್ಟು ಈಸಿಯಾಗಿ ಸಿಗಲ್ಲ, ಅಷ್ಟು ದುರ್ಲಭ. ಲಬ್ಧ್ವಾ ಸುದುರ್ಲಭಂ ಇಹ ಬಾಹು ಸಂಭವಂತೆ ಮಾನುಷ್ಯಂ ಅರ್ಥದಂ ಅನಿತ್ಯಂ ಅಪಿಹದಿರ. ಅಷ್ಟು ದುರ್ಲಭ ಆಗಿ ಸಿಕ್ದ್ರೇನು ಈ ಶರೀರ ಏನಿದು ಅನಿತ್ಯಂ, ಯಾವಾಗ್ಲೂ ಶಾಶ್ವತ ಆಗಿರಲ್ಲ. ಏನು ಯಾವಾಗ ಹೋಗುತ್ತೆ ಹೇಳಕ್ಕೂ ಆಗಲ್ಲ. ಇವಾಗ ಇರ್ತಾರೆ, ಮತ್ತೆ ನೆಕ್ಸ್ಟ್ ನಾಳೆ ಇದ್ ನೋಡಿದ್ರೆ ಗ್ಯಾರಂಟಿ ಇಲ್ಲ. ಬೆಳಗ್ಗೆ ಮಲ್ಕೊಂಡವ್ರು ರಾತ್ರಿ ಮಲ್ಕೊಂಡವ್ರು ಬೆಳಗ್ಗೆ ಎದ್ದೋಳಲ್ಲ ಅಲ್ವಾ, ಸೊ ಗ್ಯಾರಂಟಿನೇ ಇಲ್ಲ. ಆ ತರ ಮನುಷ್ಯ ಶರೀರ ಇದು. ಆದ್ರೆ ಏನೇನ್ ನೋಡುತ್ತೆ, ಉತ್ತಮ ಗತಿನ ಪ್ರದಾನ ಮಾಡುತ್ತೆ ಶರೀರ. ಉತ್ತಮ ಗತಿ ಅಂದ್ರೆ ಏನು? ಉದ್ಧಾರ ಮಾಡುತ್ತೆ. ಉತ್ತಮ ಗತಿ, ಉತ್ತಮ ಗತಿನ ಪ್ರಾಪ್ತಿ ಮಾಡುತ್ತೆ ಶರೀರದಿಂದ. ತುಂಬಾ ರೇರು, ಮತ್ತೆ ಯಾವ ಗ್ಯಾರಂಟಿನೇ ಇಲ್ಲ. ಆದ್ರೆ ಏನ್ ಕೊಡುತ್ತೆ ಇದು ಬಂದು, ತುಂಬಾ ಶ್ರೇಷ್ಠವಾದ ಗತಿ ಕೊಡುತ್ತೆ. ತುಂಬಾ ಶ್ರೇಷ್ಠವಾದ ಕೊಡುತ್ತೆ. ಆದ್ರೇನು ಜೀವಗಳು ಎಷ್ಟು ಏನು ದುರ್ಭಾಗ್ಯವಾಗಿರ್ತಾರೆ ಅಂದ್ರೆ ಏನು, ಭಜನೆ ಮಾಡಕ್ಕೆ ಅಂದ್ರೆ ಭಕ್ತಿ ಮಾಡಕ್ಕೆ ರುಚಿ ತೋರ್ಸಲ್ಲ. ರುಚಿ ತೋರ್ಸಲ್ಲ. ಆ ಕಡೆ ನೋಡಿ, ದೇವತೆಗಳಾಗಿ ಹುಡ್ತಾರೆ, ಅವರು ಕೂಡ ಜೀವಗಳೇ ಅಲ್ವಾ, ದೇವತೆಗಳು ಕೂಡ ಜೀವಗಳೇ. ಆದ್ರೆ ಅವ್ರು ಬಂದು ಭಜನೆ ಮಾಡಲ್ಲ. ಯಾಕೆಂದ್ರೆ ಅಷ್ಟೊಂದು ಎಂಜಾಯ್ಮೆಂಟ್ ಇರುತ್ತೆ. ಆ ಎಂಜಾಯ್ಮೆಂಟ್ ಅಲ್ಲಿ ಭಕ್ತಿ ಮಾಡಕ್ ಹೆಂಗ್ ಬರುತ್ತೆ, ಮನ್ಸೇ ಬರಲ್ಲ. ಸುಮ್ನೆ ಕೃಷ್ಣ ಅಂತ ಹೆಸರು ಕಲಿಬಹುದು, ಇಲ್ಲಾಂದ್ರೆ ಯಾವ್ದೋ ಒಂದು ಹೆಸರು ಕಲಿಬಹುದು, ಆದ್ರೆ ಅದು ಹೃದಯದಿಂದ ಬರಲ್ಲ. ಯಾಕೆ, ಹೃದಯದಲ್ಲಿ ಫುಲ್ ಭೋಗ ವಾಸನ ತುಂಬ್ಕೊಂಡಿರುತ್ತೆ. ಮತ್ತೆ ತುಂಬಾ ಕಷ್ಟದಲ್ಲಿದ್ರೇನು ಯಾಕೆ ಅದ್ ಭಗವಂತನ ಭಕ್ತಿ ಮಾಡಕ್ ಆಗಲ್ಲ. ತುಂಬಾ ಕಷ್ಟದಲ್ಲಿದ್ರೇನು ಯಾಕೆ, ಒಬ್ರು ಬಂದು ಆಕ್ಸಿಡೆಂಟ್ ಆಗಿದೆ, ಆ ಟೈಮಲ್ಲಿ ಭಕ್ತಿ ಮಾಡೋ ಅಂದ್ರೆ ಆಗ್ಬೋತಾ? ಹಾಸ್ಪಿಟಲ್ ಬಿದ್ದಿದ್ದಾರೆ, ಭಕ್ತಿ ಮಾಡೋ ಅಂದ್ರೆ ಬರ್ತಾರೇನು? ಸೊ ಯಾಕೆ, ನಮ್ಗೆ ಇಷ್ಟ ಕಷ್ಟ ಇದೆ, ನಾವ್ ಹೆಂಗ್ ಭಕ್ತಿ ಮಾಡೋದು? ಅದು ಇದು ಈ ತರ ಎಲ್ಲ ಕ್ವಶನ್ಗಳೆಲ್ಲ ಬರುತ್ತೆ. ಆದ್ರೆ ಏನು, ಆದ್ರೆ ನಮಗ್ ಸಿಕ್ಕಿದ ಭಕ್ತಿ ಮಾಡಕ್ಕೆ ಅಷ್ಟು ಶ್ರೇಷ್ಠ. ಸೊ ಅದಕ್ಕೆ ಭಾಗವತಂದಲ್ಲಿ ಹೇಳ್ತಾರೆ, ರಜೋಬಿ ಸಮಸಂಖ್ಯಾತ ಪಾರ್ಥರ ವಿಹಜಂತವ ತೇಷಮ್ಯೇ ಕೆಚನಯಂತೆ ಶ್ರೇಯೋ ವೈ ಮನುಜಾಯದಯ ಪ್ರಾಯ ಮುಮುಕ್ಷುವಾಸ್ತೇಷಂ ಕೆಚನ ಯೋಧಿದೋಷತಮ ಮುಮುಕ್ಷುವನಾಂ ಸಹಸ್ರೇಶು ಕಶ್ಚಿನ್ ಮುಚ್ಚೇಪಿ ಸಿದ್ಧತೆ ಮುಕ್ತಾನ ಸಿದ್ಧಾನಂ ನಾರಾಯಣ ಪರಾಯಣ ಸುದುರ್ಲಭ ಪ್ರಶಾಂತಾತ್ಮ ಕೋಟಿ ಸ್ವಪಿ ಮಹಾಮುನೆ. ಈ ಭೂಮಿ ಮೇಲೆ ಎಷ್ಟು ಆಟಮ್ಸ್ ಇರುತ್ತೆ, ಎಷ್ಟು ಅಣುಗಳಿದೆ ಅಲ್ವಾ, ಅಷ್ಟು ಜೀವರಾಶಿಗಳಿದ್ದಾರೆ. ಎಷ್ಟು ಅಣುಗಳಿದೆಯೋ ಅಷ್ಟು ಜೀವರಾಶಿಗಳಿದ್ದಾರೆ. ಆಟಮ್ಸ್ ಅಂದ್ರೆ ನಾನು ಏನ್ ಹೇಳಿ, ಅನು ಅಂದ್ರೆ ಮತ್ತೆ ನನ್ ಸೈನ್ಸ್ ಹೇಳ್ಬೇಕೇನು. ಅದ್ ಯಾವಾಗ್ಲೂ 7ನೇ ಕ್ಲಾಸ್ 6th ಕ್ಲಾಸ್ 7th ಎಲ್ಲ ಬರುತ್ತೆ, ಅದು ಆಟಮ್ಸ್ ಅಂತ. ಸೊ ಏನು, ಈಗ ಇಷ್ಟದ್ರಲ್ಲೇ ಕೋಟಿ ಆಟಮ್ಸ್ ಇರುತ್ತೆ. ಅನು ಆಟಮ್ಸ್ ಅವಳು, ಆದ್ರೆ ಇಷ್ಟಕ್ಕೆ ಕೋಟಿ ಆಟಮ್ಸ್ ಇರುತ್ತೆ ಅಂದ್ರೆ ಇನ್ನು ಬ್ರಹ್ಮಾಂಡದಲ್ಲಿ ಎಷ್ಟು ಆಟಮ್ಸ್ ಇರ್ಬೋದು? ಅಷ್ಟು ಜೀವಿಗಳಿದೆ. ಆದ್ರೆ ಅದ್ರಲ್ಲೇನು ಮನುಷ್ಯ ಜನ್ಮ, ಅಷ್ಟು ಜೀವಿಗಳಲ್ಲಿ ಏನು ಮನುಷ್ಯ ಜನ್ಮ ತುಂಬಾ ರೇರ್, ತುಂಬಾ ದುರ್ಲಭ. ಇದನ್ನೆಲ್ಲ ಅರ್ಥ ಮಾಡ್ಕೊಬೋದು ಮನುಷ್ಯ ಜನ್ಮ ಎಷ್ಟು ದುರ್ಲಭ ಅಂತ. ಅದ್ರಲ್ಲಿ ಏನು ಮನುಷ್ಯ ಜನ್ಮ ಆತರ ದುರ್ಲಭ ಆದ್ರೇನು, ಇದ್ರಲ್ಲಿ ಭಕ್ತಿ ಕಡೆ ಮನಸ್ಸೋಗೋದು ತುಂಬಾ ಕಷ್ಟ. ಅಂದ್ರೆ ಏನು, ಆಧ್ಯಾತ್ಮಿಕ ಕಡೆ ಮನಸ್ಸೋಗೋದು ತುಂಬಾ ಕಷ್ಟ. ಸರಿ, ಆಧ್ಯಾತ್ಮಿಕ ಕಡೆ ಮನಸ್ಸೋಗ್ಬಿಟ್ರೇನು ಅದರಲ್ಲಿ ಕರ್ಮ ಇದೆ, ಜ್ಞಾನಿ ಇದೆ, ಧ್ಯಾನ ಇದೆ, ಭಕ್ತಿ ಇದೆ. ಸರಿ, ಆ ತರ ಹೋಗ್ಬಿಟ್ರೇನು ಏನು, ಆತರ ಎಲ್ಲಾರ್ಗೂ ಹೋಗಲ್ಲ. ಕೋಟ್ಯಾಂತರ ಜನದಲ್ಲಿ ಯಾರೋ 1000 ಜನಕ್ಕೆ ಹೋಗುತ್ತೆ ಮನ್ಸು ಆಧ್ಯಾತ್ಮಿಕ ಕಡೆ. ಅದಾದ್ರೆ ಆ ಮನ್ಸು ಆತರ ಹೋದ್ರೇನು 1000 ಜನದಲ್ಲಿ ಯಾರೋ ಒಬ್ರೋ ಇಬ್ರು ಅದ್ರಲ್ಲಿ ಆ ದಾರಿದಲ್ಲಿ ಪ್ರವೇಶ ಮಾಡ್ತಾರೆ. ಇನ್ನು ಆತರ ದಾರಿದಲ್ಲಿ 1000 ಜನದಲ್ಲೇ ಯಾರೋ ಒಬ್ರು ಭಕ್ತಿಗೆ ಬರ್ತಾರೆ. ಆತರ ಒಬ್ರು ಬಂದಿರೋದಲ್ಲ, ಆತರ 1000 ಜನದಲ್ಲಿ ಯಾರೋ ಒಬ್ರು ವಿಷ್ಣುನ ಆಶ್ರಯ ಪಡಿತಾರೆ. ವಿಷ್ಣು ರಾಮ ಕೃಷ್ಣ
ಯಾರೋ ಒಬ್ರು ಆಶ್ರಯ ಪಡಿತಾರೆ ಅಲ್ವಾ. ಅದ್ರನಲ್ಲೇ ಆ ತರ ಕೋಟ್ಯಾಂತರ ಜನದಲ್ಲಿ ಯಾರೋ ಒಬ್ರೆ ಆ ಭಕ್ತಿನ ಪಡ್ಕೊಳೋದು. ಆದ್ರೆ ಆ ತರ ಸಾವಿರಾರು ವೈದಿ ಭಕ್ತಿದಲ್ಲಿ ಒಬ್ರೇ ರಾಗಾನುಗಕ್ಕೆ ಪ್ರವೇಶ ಮಾಡಕ್ಕಾಗೋದು. ಆ ತರ ರಾಗಾನುಗ ಭಕ್ತಿ, ಸಾವಿರಾರು ರಾಗಾನುಗ ಭಕ್ತಿದಲ್ಲಿ ಯಾರು ಒಬ್ರು ಮಾತ್ರನೇ ರೂಪಾನುಗದಲ್ಲಿ ಪ್ರವೇಶ ಮಾಡಕ್ಕಾಗೋದು. ರೂಪಾನುಗದಲ್ಲಿ ಪ್ರವೇಶ ಮಾಡಕ್ಕಾಗೋದು. ಸೊ ಅದಕ್ಕೆ ರೂಪಾನುಗ ಅಂದ್ರೆ ಅಷ್ಟು ಸಾಧಾರಣ ಅಲ್ಲ. ಯಾಕೆ? ಸೊ ನೀವು ಬಂದು ಕೃಷ್ಣನ ಪೂರ್ಣವಾಗಿ ಕೃಷ್ಣ ಪ್ರೇಮ ನಿಮ್ಗೆ ಪೂರ್ಣವಾಗಿ ಪಡಿಬೇಕು ಅಂದ್ರೆ ರೂಪಾನುಗ ಆಗ್ಲೇಬೇಕು. ರೂಪಾನುಗ ಆಗ್ದಿರಾ ಸೊ ಕೃಷ್ಣ ಪ್ರೇಮ ಬಂದು ಪೂರ್ಣವಾಗಿ ಪಡೆಯಕ್ಕಾಗಲ್ಲ. ಅಂದ್ರೆ ಪೂರ್ಣವಾಗಿ ಅಂದ್ರೆ ಯಾವ ತರ ಅರ್ಥ? ಫುಲ್ ಆಗಿ ಅಂದ್ರೆ ಬೇರೆ ಇರೋದಲ್ಲಿ ಫುಲ್ ಇಲ್ವೇನು? ಮತ್ತೆ ಇನ್ನೇನು ಮತ್ತೆ ಇದ್ರ ಮಾತ್ರ ಸ್ಪೆಷಲ್ ಆಗಿ ಪೂರ್ಣ ಆಗಿ ಅಂತ ಕರೆದ್ರು. ಏನೇ ಬರ್ಲಿ ಅಂದ್ರೆ ಅವರು ಏನೇ ಬರ್ಲಿ. ಇವಾಗ ಲಕ್ಷ್ಮೀದೇವಿ ಏನೇ ಬರ್ಲಿ ಭಗವಂತನ ಸೇವೆ ಮಾಡೋದ್ ಬಿಟ್ಬಿಡ್ತಾರ? ದ್ವಾರಕಾವಾಸಿಗಳು ಏನೇ ಬರ್ಲಿ ಪ್ರಾಬ್ಲಮ್ ಸೇವೆ ಮಾಡೋದ್ ಬಿಟ್ಬಿಡ್ತಾರ? ಅವರೆಲ್ಲ ಸ್ವಲ್ಪ ಭಗವಂತ ನಿತ್ಯ ಸಹಚಾರಿಗಳು ಹೆಂಗ್ ಬಿಡ್ತಾರೆ? ಸೊ ಎಕ್ಸಾಂಪಲ್ ನೋಡಿ, ನಾವು ನೋಡ್ಬೋದು ಎಲ್ಲಿ ಮಹಾಪ್ರಭು ಬಂದು ಇದ್ರ ಮುಂಚೆನೆ ವರ್ಣನೆ ಮಾಡಿದೆ. ಯಾವಾಗ ಗೋಪಾಲ ಭಟ್ಟ ಗೋಸ್ವಾಮಿ ಹತ್ರ ಹೋದ್ರು ಅವಾಗ ಏನಾಯ್ತು, ಅಲ್ಲಿ ಬಂದು ಆಕ್ಚುಲಿ ಅವ್ರು ಬಂದು ಎಲ್ಲ ದೀಕ್ಷಿತ ಆಗಿದ್ರು ಶ್ರೀ ಸಂಪ್ರದಾಯದಲ್ಲಿ. ಗೋಪಾಲ್ ಭಟ್ಟ, ವೆಂಕಟ ಭಟ್ಟ, ಪ್ರಬೋಧಾನಂದ ಭಟ್ಟ. ಸೊ ವೆಂಕಟ ಭಟ್ಟ, ತಿರುಮಲ ಭಟ್ಟ, ಪ್ರಬೋಧ ಭಟ್ಟ. ಸೊ ಅವರೆಲ್ಲಿ ಆಲ್ರೆಡಿ ಶ್ರೀರಂಗಂದಲ್ಲಿ ಏನಾಗಿದ್ರು ಪೂಜೆ ಮಾಡ್ತಾ ಇದ್ರು. ಆದ್ರೆ ಮಹಾಪ್ರಭು ಯಾವಾಗ ಹೋಗಿದ್ರು ಅವಾಗ ಏನ್ ಹೇಳ್ತಾರೆ ಭಗವಂತ ಬಂದು ಮಹಾಪ್ರಭು ಬಂದು ಹೇಳ್ತಾರೆ, ನನ್ಕೊಂದು ಸಂದೇಹ ಇದೆ. ಸೊ ಕೃಷ್ಣ ಶ್ರೇಷ್ಠನ ವಿಷ್ಣು ಶ್ರೇಷ್ಠನ ಅಂತ. ವೆಂಕಟ ಭಟ್ಟ ಹೇಳ್ತಾರೆ, ಪ್ರಭು ಇದರಲ್ಲಿ ಏನಿದೆ ಸಂದೇಹ, ಇದ್ರ ಇಬ್ರು ಒಂದೇ. ಸೊ ಹೌದು ಮಹಾಪ್ರಭು ಕೊಂತಾರೆ ಇಬ್ರು ಒಂದೇ ಅಂತ. ಯಾಕೆ? ಸಿದ್ಧಾಂತಸ್ತು ಅಭೇದೇಪಿ ಶ್ರೀಸ ಕೃಷ್ಣ ಸ್ವರೂಪಯು ರಸನೋತ್ ಕೃಷ್ಣತೆ ಕೃಷ್ಣ ಕೃಷ್ಣ ರೂಪ ಮೇಸ ರಸಸ್ಥಿತ. ಸಿದ್ಧಾಂತದಲ್ಲಿ ಸೊ ವಿಷ್ಣು ಹೇಳಿದ್ದೀನಲ್ವಾ, ವಿಷ್ಣುವಿಗೆ ಕೃಷ್ಣನಿಗೆ ರಾಮಗೆ ಏನು ಭೇದನೆ ಇಲ್ಲ, ಏನು ಭೇದನೆ ಇಲ್ಲ. ಯಾವ ತರ ಬಂದು ಚಂದ್ರ ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಚಂದ್ರ ಒಂದೊಂದ್ ದಿನ ಒಂದೊಂದ್ ತರ ಇರ್ತಾರೆ, ಒಂದೇ ಚಂದ್ರನೇ ಬೇರೆ 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 ಕಲರ್ ತಗೊಂತಾ ಇರ್ತಾರೆ. ಅದೇ ತರನೇ ಸೊ ಭಗವಂತ ಎಲ್ಲ ಒಂದೇ, ಭಗವಂತ ಬೇರೆ 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 ಅಲ್ಲ, ಭಗವಂತ ಒಂದೇ, ಭಗವಂತ ಬಂದು ಒಂದೇ. ಸೊ ಆ ಅವತಾರದಲ್ಲಿ ಅಷ್ಟಷ್ಟು ಕಲೆಗಳನ್ನ ಪ್ರಕಾಶಿತ ಮಾಡ್ತಾರೆ. ಸೊ ಅದರ ಏನ್ ಹೇಳ್ದೆ, ಸೊ ಇವಾಗ ಹೌದು ಒಂದೇ. ಆದ್ರೆ ಲಕ್ಷ್ಮೀದೇವಿ ಯಾಕೆ ವಿಷ್ಣುನ ಬಿಟ್ಬಿಟ್ಟಲ್ಲಿ ವೃಂದಾವನದಲ್ಲಿ ಬಂದ್ರು ಕೃಷ್ಣ ನೋಡಕ್ಕೆ? ಅವಾಗ ವೆಂಕಟ ಹೇಳ್ತಾರೆ, ಪ್ರಭು ನೀವೇ ಉತ್ತರ ಕೊಡಿ, ನೀವೇ ಆನ್ಸರ್ ಹೇಳಿ. ಅವಾಗ ಏನ್ ಹೇಳ್ತಾರೆ ಪ್ರಭು ಬಂದು ಸೊ ಏನ್ ಹೇಳ್ತಾರೆ ಬಂದು, ಲಕ್ಷ್ಮೀದೇವಿ ಬಂದು ವೃಂದಾವನಕ್ಕೆ ಬಂದ್ರು ಯಾಕೆ? ಕೃಷ್ಣ ದರ್ಶನಕ್ಕೋಸ್ಕರ, ಆ ರಾಸಲೀಲದಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೋಸ್ಕರ. ಅವಾಗ ವೆಂಕಟ ಭಟ್ ಏನ್ ಹೇಳ್ತಾರೆ, ಇದ್ರಲ್ಲಿ ಏನ್ ಸಂದೇಹ ತಪ್ಪಿದೆ ಏನಿದೆ? ಸ್ವಾಮಿ ವಿಷ್ಣುನೇ ಕೃಷ್ಣ, ಇವ್ರ ಹತ್ರ ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಈ ತರ ಬಂದು ಕೃಷ್ಣ ಹತ್ರ ಬಂದ್ರು ರಾಸಲೀಲೆ ಮಾಡಿದ್ರು, ಇದರಲ್ಲಿ ಲಕ್ಷ್ಮೀದೇವಿ ಏನು ವ್ರತ ಏನು ಭಂಗ ಆಗಲ್ಲ. ಆತರ ಇಲ್ಲ. ಅವಾಗ ಹಂಗಾದ್ರೆ ಗೋಪಿಕಾಸ್ ಯಾಕೆ ವಿಷ್ಣು ಹತ್ರ ಹೋಗ್ಲಿಲ್ಲ? ಸೊ ಕಸ್ಯಾನುಭಾವನೆ ದೈವ ವಿದ್ಮಹಿ ತ್ವಯಾಂಗ್ರೀರೇನು ಸ್ಪರ್ಶಾಧಿಕಾರ ಯದ್ ವಾಂಚ್ಯ ಶ್ರೀ ಲಲಾಂಚರಾಂತಪೋ ವಿಹಾಯ ಕಾಮನ್ ಸುಚಿರಂ ಧೃತವ್ರತ. ಸೊ ಯದ್ ವಾಂಚ್ಯ ಶ್ರೀ ಲಲಾಂಚರಾಂತಪೋ ಏನ್ ಮಾಡ್ತಾ ಇದ್ದಾರೆ? ಲಕ್ಷ್ಮೀದೇವಿ ಬಂದು ತಪಸ್ಸೆ ಮಾಡ್ತಾ ಇದ್ದಾರೆ, ಲಕ್ಷ್ಮೀದೇವಿ ಬಂದು ತಪಸ್ಸೆ ಮಾಡ್ತಾ ಇದ್ದಾರೆ. ಸೊ ಸ್ವಾಮಿ ಇವಾಗ ಲಕ್ಷ್ಮೀದೇವಿಗೆ ಆಮೇಲೆ ಏನು ಕೃಷ್ಣ ಬಂದು ಪ್ರತ್ಯಕ್ಷ ಆದ್ರು, ನೀನೇನಾಗ್ಬೇಕು? ಪರಪುರುಷನ ವಿವಾಹ ಮಾಡ್ಕೊಬೇಕು, ಗೋಶಾಲದಲ್ಲಿ ಕೆಲಸ ಮಾಡ್ಬೇಕು, ಪರಪುರುಷನ ವಿವಾಹ ಮಾಡ್ಕೊಬೇಕು. ಅವಾಗ ಲಕ್ಷ್ಮೀದೇವಿ ಏನ್ ಮಾಡ್ತಾರೆ? ಯೋಚನೆ ಮಾಡಿ, ಯಾಕೆ ವಿಷ್ಣುನ ಬಿಟ್ಟು ಲಕ್ಷ್ಮೀದೇವಿ ಒಂದು ಬೇರೆ ಪುರುಷನ ವಿವಾಹ ಮಾಡ್ಕೊನೆ ರೆಡಿ ಇಲ್ಲ. ಆದ್ರೆ ವೃಂದಾವನದಲ್ಲಿ ಏನಿದೆ? ಆ ಪರಕೀಯ ಭಾವ ಇದೆ. ಪರಕೀಯ ಭಾವ. ಸೊ ಏನು ಪರಕೀಯ ಭಾವ ಅಂತ ಮುಂಚೆನೆ ಹೇಳಿದ್ದೀನಿ. ಏನು? ಸೊ ವಿವಾಹ ಬೇರೆಯವ್ರ ಹತ್ರ ಆಗುತ್ತೆ, ಪ್ರೀತಿ ಬಂದು ಆದ್ರೆ ಕೃಷ್ಣ ಹತ್ರ ಈ ಭಾವ ಬೇಕು ವೃಂದಾವನದಲ್ಲಿ. ಆದ್ರೆ ಲಕ್ಷ್ಮೀದೇವಿ ತಯಾರಿಲ್ಲ. ಸೊ ಆದ್ರೆ ಇವಾಗ ಲಕ್ಷ್ಮೀದೇವಿಗೆ ಬಂದು ಅಲ್ಲಿ ಪೂರ್ಣವಾಗಿ ಕೃಷ್ಣ ಸಿಕ್ತಾ? ನೆಕ್ಸ್ಟ್ ದ್ವಾರಕಾ ಶ್ರೀ ಹೋಗೋಣ. ದ್ವಾರಕಾ ಶ್ರೀ. ಸೊ ಅವ್ರಿಗೆ ಕೃಷ್ಣ ಸಿಗಿದಾನೆ, ಕೃಷ್ಣ ಪಕ್ಕದಲ್ಲೇ ಇದ್ದಾನೆ, ಕೃಷ್ಣ ವಿವಾಹನೇ ಮಾಡ್ಕೊಂಡಿದ್ದಾರೆ ಯಾರು? ದ್ವಾರಕಾವಾಸಿಗಳು. ಸೊ ದ್ವಾರಕಾವಾಸಿಗಳು ಏನ್ ಮಾಡಿದ್ದಾರೆ? ಕೃಷ್ಣನ ವಿವಾಹನೂ ಮಾಡ್ಕೊಂಡಿದ್ದಾರೆ, ಕೃಷ್ಣನ್ ಜೊತೆನೆ ಇದ್ದಾರೆ, ಕೃಷ್ಣನ್ ಜೊತೆನೆ ಮಲ್ಕೊಂತಾರೆ. ಕೃಷ್ಣ ಸಿಗ್ಬಿಟ್ಟಲ್ವಾ? ಇನ್ನೇನು ಸಿಕ್ಬಿಟ್ಟ ತಾನೆ ಕೃಷ್ಣ? ಕೃಷ್ಣ ಸಿಗ್ಲಿಲ್ಲ, ಪೂರ್ಣವಾಗಿ ಸಿಗ್ಲಿಲ್ಲ. ಪೂರ್ಣವಾಗಿ ಕೃಷ್ಣ ಸಿಗ್ಲಿಲ್ಲ. ಆದ್ರೇನು ಅಲ್ಲಿದ್ರೇನು ಏನ್ ಮಾಡ್ತಾನೆ ಕೃಷ್ಣ ಬಂದು? ಬೃಹತ್ ಭಾಗವತದಲ್ಲಿ ನಾವು ಕೇಳಿದ್ರಿ, ಏನ್ ಮಾಡ್ತಾನೆ ಕೃಷ್ಣ ಬಂದು? ಯಾವಾಗ್ಲೂ ಅಳ್ತಾ ಇರ್ತಾನೆ, ಹೇ ರಾಧೆ, ಹೇ ಲಲಿತೆ, ಹೇ ವಿಶಾಖೆ.
ಹಾ ಸೊ ಅಳ್ತಾ ಇರ್ತಾನೆ ಇಲ್ವಾ? ಅಳ್ತಾ ಇರ್ತಾನೆ. ಆಗ ಕೃಷ್ಣಗನ ಇವ್ರ ಹತ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದ್ರೆ ಮತ್ತೆ ಏನ್ ಅವ್ರ ಹತ್ರ ಬಂದು ಯೂಸ್ ಮಾಡ್ತಾ ಇದ್ದ? ಹ ಉದ್ಧವ ಉದ್ಧವ ಏನ್ ಮಾಡ್ತಾ ಇದ್ರು? ಸ್ವಯಂ ಕೃಷ್ಣಧರನೇ ರೂಪನೇ ಕೃಷ್ಣಧರ. ಕೃಷ್ಣನ್ಗೆ ಐಡಿಯಾ ಕೊಡ್ತಾ ಇದ್ರು, ಋಷ್ಣಿನಾಂ ಪವರೋ ಮಂತ್ರಿ ಕೃಷ್ಣಸ್ಯ ದೈತ ಸಹ ಶಿಷ್ಯೋ ಬೃಹಸ್ಪತಿ ಸಾಕ್ಷಾತ್ ಉದ್ಧವ ಬುದ್ಧಿ ಸತ್ತಮ. ಆ ಉದ್ಧವ ಏನ್ ಮಾಡ್ತಾ ಇದ್ರು? ಸ್ವಯಂ ಕೃಷ್ಣ ತರನೇ ಇರ್ತಾ ಇದ್ರು, ಕೃಷ್ಣ ತರನೇ ಎಲ್ಲಾನು ನಡೀತಾ ಇತ್ತು ಎಲ್ಲಾನು. ಸೊ ಕೃಷ್ಣನೇ ಉದ್ಧವನ ಹತ್ರ ಏನ್ ಮಾಡ್ತಾ ಇದ್ದ? ಗೈಡೆನ್ಸ್ ತಗೊಂತ ಇದ್ರು. ಆದ್ರೆ ಆ ಉದ್ಧವಾಗ ಕೃಷ್ಣ ಸಿಗ್ರ? ಪೂರ್ಣವಾಗಿ ಕೃಷ್ಣ ಸಿಗ್ಲಿಲ್ಲ. ಏನ್ ಮಾಡ್ತಾ ಇದ್ದಾರೆ? ಯಾಸಾ ಮಹೋ ಚರಣರೇನು ಜುಸಾಮಾಂಶಾಂ ವೃಂದಾವನೆ ಕಿಂ ಅಪಿ ಗುಲ್ಮಲ ತೌಷೀದೀನಾಂ ಯಾ ದುಷ್ಟ ಜನ ಸ್ವಜನ ಮರ್ಯ ಪತಂಚ ಹಿತ್ವಾ ಬೇರುಜ ಮುಕುಂದ ಪ್ರದವೀರ್ ಶ್ರುತಿವೀರ್ ವಿಮೃಗ್ಯಾನ್. ಏನ್ ಮಾಡ್ತಾರೆ? ಆ ಉದ್ಧವ್ ಕಡೆ ಏನಾಗ್ತಾ ಇದಾರೆ? ಉಳ್ಳಾಗ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏಸಾಂ ತನುಭೃತೋ ಭುವಿ ಗೋಪರುದ್ಧೋ ಗೋವಿಂದ ಏವ ನಿಖಿಲಾತ್ಮನಿ ರೂಢಭಾವ ಯದ್ವಾಂಚತಿ ಭವಯೋ ಮುನಿಯೋಯಂ ಚ ಕಿಂ ಬ್ರಹ್ಮ ಜನ್ಮ ಬಿರನಂತ ಕಥಾರಸಸ್ಯ ಯದ್ವಾಂಚೆ ಶ್ರೀ ಲಲಾಂಚರಾಂತಪೋ. ಎಲ್ಲಾರು ಏನ್ ಮಾಡ್ತಾ ಇದಾರೆ ಬಂದು? ಸೊ ಇದ್ರಕೋಸ್ಕರ ತಪಸ್ಸೆ ಮಾಡ್ತಾ ಇದಾರೆ, ಆದ್ರೇನು ಯಾರು ಪ್ರಾಪ್ತಿ ಮಾಡ್ಕೊಂತ ಇಲ್ಲ. ಆದ್ರೆ ಬ್ರಹ್ಮ ಜನ್ಮ ಆಗಿದ್ರು ಈ ತರ ಭಕ್ತಿ ಪಡ್ಕೊಂಡಿಲ್ಲ ಅಂದ್ರೆ ಅದ ಬ್ರಹ್ಮಚರ್ಮ ಜನ್ಮ ತಗೊಂತೀನಿ ಏನ್ ಲಾಭ? ಉದ್ಧವ ಹೇಳ್ತಾ ಇದ್ದಾರೆ. ಪಾಂಡವ್ರು ಏನ್ ಮಾಡ್ತಾ ಇದಾರೆ? ಆ ಭಕ್ತಿಗೋಸ್ಕರ ತಪಸ್ಸೆ ಮಾಡ್ತಾ ಇದ್ದಾರೆ. 5 ಮರಗಳಾಗಿ ತಪಸ್ಸೆ ಮಾಡ್ತಾ ಇದ್ದಾರೆ. ಸೊ ಏನ್ಕೋಸ್ಕರ? ಬ್ರಹ್ಮ ಆಗಿ ಕಲ್ಲಾಗಿ ಬಂದ್ರು. ಏನ್ಕೋಸ್ಕರ? ಆ ತರ ಭಕ್ತಿ ಕೊಡಕ್ಕೆ. ಯಾವ ತರ ಭಕ್ತಿ? ಕೃಷ್ಣ ಪ್ರೇಮ್. ಅದ್ ಯಾರು ಕೊಡಕ್ಕಾಗುತ್ತೆ? ಅದು ಎಲ್ಲಿ ಸಿಗುತ್ತೆ? ಅದು ಬಂದು ಪೂರ್ಣವಾಗಿ ಆ ವ್ರಜ ಭಕ್ತಿ. ಅಂದ್ರೆ ಏನ ಇದ್ರ ಮುಂಚೆ ಹೇಳಿದ್ದೀನಿ, ಭಕ್ತಿ ರಸ. ಭಕ್ತಿ ಸುಕೃತಿ ಇದ್ರೆ ಭಕ್ತಿ ಸಿಗುತ್ತೆ, ಆದ್ರೆ ಭಕ್ತಿ ರಸ ಅನ್ನೋದು ಸಿಗಲ್ಲ. ಆ ತರ ಭಕ್ತಿ ರಸ ಪ್ರಾಪ್ತಿ ಮಾಡ್ಕೊಬೇಕಂದ್ರೆ ಸೊ ಏನಾಗ್ಬೇಕು? ರೂಪಾನುಗ ಆಗ್ಲೇಬೇಕು. ರೂಪಾನುಗ ಆಗ್ಲೇಬೇಕು. ಸೊ ರೂಪಾನುಗದಲ್ಲೇ ಆತರ ಭಕ್ತಿ ಸಿಗೋದು. ಸೊ ಇಲ್ಲಿ ಇವರೆಲ್ಲ ಏನ್ ಮಾಡ್ತಾ ಇದಾರೆ? ಆ ತರ ಭಕ್ತಿ ಪಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ರೂಪಾನುಗ ಯಾವ ತರ ಇದೆ ಗೊತ್ತಾ? ಯತ್ ಕಿಂಕರೀಷು ಬಹುಶಃ ಕಲು ಕಾಕುವಾನಿ ನಿತ್ಯಂ ಪರಸ್ಸ ಪುರುಷಸ್ಸ ಶಿಖಂಡ ಮೂಲೆ ತಸ್ಯ ಕದಾರಸ ನಿಧಿ ಋಷಭಾನುಜಾಯ ತತ್ ಕೇಳಿ ಕುಂಜ ಭವನ ಅಂಗನ ಮಾರ್ಜನಿ ಶ್ಯಾಮ್. ಸೊ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಬಂದು? ಯತ್ ಕಿಂಕರೀಷು ಬಹುಶಃ ಕಲು ಕಾಕುವಾನಿ. ಸೊ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಆ ತರ ಭಕ್ತಿ ಪಡ್ಕೊಳಕ್ಕೆ ವಾಂಛನೆ ಬೀಳ್ತಾ ಇದ್ದಾರೆ, ಅದ್ರಕ್ಕೋಸ್ಕರ ತಪಸ್ಸೆ ಮಾಡ್ತಾ ಇದ್ದಾರೆ. ಆದ್ರೆ ರೂಪಾನುಗ ಯಾರಿರ್ತಾರೋ ಗೊತ್ತಾ? ಆ ರೂಪಾನುಗ ಯಾರಿರ್ತಾರೋ ಅವ್ರ ಹತ್ರ ಸ್ವಯಂ ಕೃಷ್ಣ ಬಂದು ಅವ್ರ ಹತ್ರ ಬೇಲಾಡ್ತಾ ಇರ್ತಾನೆ. ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಆ ತರ ಕೃಷ್ಣನ ಪಡ್ಕೊಳಕ್ಕೆ, ಆ ತರ ಕೃಷ್ಣ ಪ್ರೇಮ್ ಪಡ್ಕೊಳಕ್ಕೆ ಸೊ ಏನ್ ಮಾಡ್ತಾರೆ? ತಪಸ್ಸೆ ಮಾಡ್ತಾ ಇದ್ದಾರೆ. ಆದ್ರೆ ರೂಪಾನುಗ ಎಷ್ಟು ವಿಶಿಷ್ಟ ಅಂದ್ರೆ ಆ ಸ್ವಯಂ ಕೃಷ್ಣನ ಇವ್ರ ಹತ್ರ ಬಂದ್ಬಿಟ್ಟು ಏನ್ ಮಾಡ್ತಾರೆ? ಬೇಡ್ಕೊಳ್ತಾ ಇರ್ತಾರೆ. ಅದು ರೂಪಾನುಗ ಅಂದ್ರೆ ಅರ್ಥ ಆಗ್ತದೆ. ಸೊ ಎಷ್ಟು ಅದಕ್ಕೆ ಹೇಳ್ತಾರೆ. ಸೊ ಪರಮೃತ ಹೇಳ್ತಾರೆ, ರೂಪಾನುಗ ಬಗ್ಗೆ ವರ್ಣನೆ ಮಾಡಕ್ಕೆ ಈ ಜಗತ್ತಲ್ಲಿ ಆತರ ವ್ಯಾಖ್ಯಾನೇ ಇಲ್ಲ. ರೂಪಾನುಗ ಎಷ್ಟು ಶ್ರೇಷ್ಠ ಆದ್ರೂ ವರ್ಣನೆ ಮಾಡಕ್ಕೆ ಈ ಜಗತ್ತಲ್ಲಿ, ಈ ಬ್ರಹ್ಮಾಂಡದಲ್ಲಿ ಏನು ಆತರ ವ್ಯಾಖ್ಯಾನೇ ಇಲ್ಲ. ನಿನ್ ರಾಧಾಕೃಷ್ಣ ಪೂರ್ಣವಾಗಿ ಬೇಕಂದ್ರೆ, ಮಹಾಪ್ರಭು ಪೂರ್ಣವಾಗಿ ಬೇಕಂದ್ರೆ ಏನಾಗ್ಬೇಕಾಗುತ್ತೆ? ರೂಪಾನುಗ ಆಗ್ಲೇಬೇಕು. ರೂಪಾನುಗ ಆಗ್ಲೇಬೇಕು. ಸೊ ಅಷ್ಟು ಶ್ರೇಷ್ಠ ರೂಪಾನುಗ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರೆ ಪರಮಗುರು ಇವತ್ತು ಕೊಟೇಶನ್ ಕೂಡ ಕಲ್ಸದ್ ಏನಂತ? ನೀವ್ ಬಂದು ನೀನ್ ರೂಪ ಗೋಸ್ವಾಮಿಗೆ ರೂಪ ಗೋಸ್ವಾಮಿ ಪಾದ ಪದ್ಮದಲ್ಲಿ ಎಷ್ಟು ದೂರ ಆಗ್ತೀಯೋ ಅಷ್ಟು ಮಾತ್ರಕ್ಕೆ ನೀನೇನು ಮಹಾಪ್ರಭುದಿಂದ ಮತ್ತೆ ರಾಧಾಕೃಷ್ಣದಿಂದ ದೂರ ಆಗ್ತಾ ಇರ್ತೀಯ. ರೂಪ ಗೋಸ್ವಾಮಿ ಪಾದ ಪದ್ಮನಿಂದ ನೀನ್ ಎಷ್ಟು ದೂರ ಇರ್ತೀಯೋ ಅಷ್ಟು ಮಾತ್ರಕ್ಕೆ ಏನು ಮಹಾಪ್ರಭುದಿಂದ ಮತ್ತೆ ರಾಧಾಕೃಷ್ಣನಿಂದ ದೂರ ಇರ್ತೀಯ. ಮತ್ತೆ ಏನು, ಯಾರು ಆ ರೂಪ ಗೋಸ್ವಾಮಿನ ಅನುಗತ ಮಾಡ್ತಾರೋ ಅವ್ರು ಮಾತ್ರನೇ ಏನು ಕೃಷ್ಣ ಭಕ್ತಿ ಸಂಪತ್ತಿಗೆ ಅಧಿಕಾರಿ. ಅಧಿಕಾರಿ ಅಂದ್ರೆ ಯೋಗ್ಯತೆ. ಕೃಷ್ಣ ಭಕ್ತಿ ಅಧಿಕಾರಿಗೆ ಸೊ ಯೋಗ್ಯತೆ. ಸೊ ಈ ಭಕ್ತಿ ರಸ ಸೊ ಪ್ರಪಂಚದಲ್ಲಿ ಎಲ್ಲೇ ನಡೀಲಿ ಭಕ್ತಿ ರಸ ಬಗ್ಗೆ ಎಲ್ಲಾದು ವ್ಯಾಖ್ಯೆ ನಡೀತಾ ಇದೆ ಅಂದ್ರೆ ಅದ್ರ ಕಾರಣ ಮಾತ್ರ ರೂಪ ಗೋಸ್ವಾಮಿ ಮಾತ್ರನೇ. ಭಕ್ತಿ ರಸ ಬಗ್ಗೆ ಎಲ್ಲಾದ್ರೂ ವ್ಯಾಖ್ಯೆ ನಡೀತಾ ಇದೆ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ, ಈ ಪ್ರಪಂಚದಲ್ಲಿ ಸೊ ಏನು ಅದಕ್ಕೆ ಮಾತ್ರ ಅಧಿಕಾರ. ಸೊ ಯಾರಿನಿಂದ? ರೂಪ ಗೋಸ್ವಾಮಿನಿಂದ ಮಾತ್ರನೇ. ಸೊ ಏನು ಸೊ ಅದಕ್ಕೆ ರೂಪಾನುಗ ಅಂದ್ರೆ ಅಷ್ಟು ಶ್ರೇಷ್ಠ. ಸೊ ನಾರ್ಮಲ್ ಅಲ್ಲ. ಆದ್ರೆ ನಾವೇನ್ ಸೊ ಆ ತರ ಸೌಭಾಗ್ಯ ಯಾರಿಗೆ ಸಿಗಿದೆ? ನಮ್ಗೆ ಸಿಗಿದೆ. ಆದ್ರೆ ಏನ್ ಹೇಳ್ತಾರಲ್ವಾ, ಸೊ ನಮ್ಗೆ ಅದ್ರ ಮಹಿಮೆ ಅದ್ರ ಗೊತ್ತಾಗ್ತಾ ಇಲ್ಲ. ಆದ್ರೆ ಯಾವ್ದೋ ಒಂದು ಜನ್ಮದಲ್ಲಿ ಸೊ
ಪಡ್ಕೊಂತೀರ ಆತರ ಭಕ್ತಿ. ಯಾವ್ದೋ ಒಂದ್ ಸಮಯದಲ್ಲಿ ಪಡ್ಕೊಂತೀರಿ. ಯಾಕೆ ಎಕ್ಸಾಂಪಲ್ ನಾವು ಬಂದು ನೋಡಿ, ಆತರ ಕಾಲೇಜಲ್ಲಿ ನಾವು ಅಡ್ಮಿಷನ್ ಆಗ್ಬಿಟ್ಟಿದ್ರಿ, ಇಂಜಿನಿಯರಿಂಗ್ ಕಾಲೇಜಲ್ಲೋ ಇಲ್ಲಾಂದ್ರೆ ಮೆಡಿಕಲ್ ಕಾಲೇಜಲ್ಲೋ ನೀವು ಹೋಗಿದ ತಕ್ಷಣ ನೀನ್ ಇಂಜಿನಿಯರ್ ಡಾಕ್ಟರ್ ಆಗ್ಬಿಡಲ್ಲಲ್ವಾ? ಏನಾಗ್ತೀಯಾ, ಕೋರ್ಸ್ಗೆ ಜಾಯ್ನ್ ಆಗ್ತೀಯಾ, ಕಾಲೇಜಲ್ಲಿ ಸೀಟ್ ಸಿಗ್ಬಿಡ್ತು ನಿನ್ಗೆ, ಫ್ರೀ ಸೀಟೇ ಸಿಗ್ಬಿಡ್ತು ಕಾಲೇಜಲ್ಲಿ, ಏನ್ ಅಡ್ಮಿಷನ್ ಆಗ್ಬಿಟ್ರಿ. ಸೊ ಯಾವ್ದೋ ಒಂದ್ ಸಮಯದಲ್ಲಿ ಏನ್ ಮಾಡ್ತೀರಾ, ಡಿಗ್ರಿ ಕಂಪ್ಲೀಟ್ ಮಾಡ್ತೀರಾ. ಅದ್ ಎಷ್ಟ್ ಅರಿಯರ್ ಆದ್ರೂ ಇಕ್ಲಿ, ಎಷ್ಟ್ ಅರಿಯರ್ ಆದ್ರೂ ಇರ್ಲಿ, ಹಾಗೆ ಆಗುತ್ತೆ. ಸೊ ಹಾಗೆ ಆಗುತ್ತೆ ಆ ತರ ಭಕ್ತಿ. ಸೊ ಅದ್ರ ಹೇಳ್ತಾ ಇರ್ತಾರೆ, ನಮ್ಗಿಂತ ಸೌಭಾಗ್ಯರು ಇನ್ಯಾರು ಇರಲ್ಲ, ನಮ್ಗಿಂತ ಸೌಭಾಗ್ಯ ಸೊ ಇನ್ಯಾರು ಇರಲ್ಲ, ಅಷ್ಟು ದುರ್ಲಭ. ಸೊ ಈ ತರ ಈ ಭಕ್ತಿ ರಸ ಅನ್ನೋದು. ಸೊ ಯಾಕೆ ಇದೊಂದು ಅಷ್ಟು ದುರ್ಲಭ, ಯಾಕೆ ಈ ತರ ಭಕ್ತಿ ಅಷ್ಟು ದುರ್ಲಭ? ಸೊ ಹೇಳ್ತಾರಲ್ಲ, ಭಕ್ತಿ ರಾಜ್ಯದಲ್ಲೇ ರೂಪ ಗೋಸ್ವಾಮಿಕ್ಕಿಂತ ದೊಡ್ಡ ಆಚಾರ್ಯ ಇನ್ಯಾರು ಇರಲ್ಲ. ರೂಪ ಗೋಸ್ವಾಮಿಕ್ಕಿಂತ ದೊಡ್ಡ ಆಚಾರ್ಯ ಇನ್ಯಾರು ಇಲ್ಲ. ಯಾಕೆ? ಸೊ ಎಕ್ಸಾಂಪಲ್ ನಾವು ಬಂದು ಮಹಾಪ್ರಭು ಲೀಲೆದಲ್ಲಿ ನೋಡೋಣ. ಸೊ ಏನಾಯ್ತು ಅಂದ್ರೆ, ಮಹಾಪ್ರಭು ಬಂದು ಸನ್ಯಾಸ ತಗೊಂಡು ಎಲ್ಲೋಗ್ತಾರೆ, ಇದ್ರ ಮುಂಚೆನೆ ವರ್ಣನೆ ಮಾಡಿದ್ದೀನಿ. ಜಗನ್ನಾಥನ ದರ್ಶನ ಮಾಡಕ್ ಹೋಗ್ತಾರೆ. ಜಗನ್ನಾಥನ ದರ್ಶನ ಮಾಡಕ್ ಹೋಗ್ತಾರೆ. ಆವಾಗ ಜಗನ್ನಾಥನ ದರ್ಶನ ಮಾಡಕ್ ಹೋಗ್ತಾರೆ. ಆ ಜಗನ್ನಾಥ್ ನೋಡಿದ ತಕ್ಷಣ ಏನಾಯ್ತು, ಮಹಾಪ್ರಭು ಬಂದು ಹಂಗೆ ಪ್ರೇಮದಲ್ಲಿ ಮೂರ್ಛೆ ಆಗಿ ಬಿದ್ದೋಗ್ಬಿಟ್ರು. ಮೂರ್ಛೆ ಆಗಿ ಬಿದ್ದೋಗ್ಬಿಟ್ರು. ಸೊ ನಾವ್ ನೋಡಿ ಬಂದು ಮಹಾಪ್ರಭು ಆಕ್ಚುಲಿ ಏನಕ್ ಬಂದ್ರು? ಕ್ಷೀರಾದಾಯ ಪ್ರಣಿ ಮಹಿಮ ಕೀದೃಶ ವಾನಯದ್ವ ಸ್ವಾದ ಏನು ಕೀದೃಶವ ಮದೀಯ ಸೌಖ್ಯಂ ಚಾಸಮದ್ ಅನುಭವತ ಕೀದೃಶ ವೇತಿ ಲೋಭ ತದ್ ಭಾವದ್ಯ ಸಮಂಜನಿ ಸಚ್ಚಿ ಗರ್ಭೋ ಸಿಂಧೋ ಹರಿಂದೋ. ಏನು ರಾಧಾರಾಣಿ ಪ್ರಣಿ ಮಹಿಮ ಏನು ಅಂತ ತಿಳ್ಕೊಳಕ್ಕೆ? ರಾಧಾರಾಣಿ ಪ್ರೀತಿ ಯಾವ ತರ ಇರುತ್ತೆ, ಆತರ ಪ್ರಣಯ ಮಹಿಮೆ ಯಾವ ತರ ಇದೆ, ಅದನ್ನ ಆಸ್ವಾದನೆ ಮಾಡ್ಕೊಂಡು ಏನ್ ಅನುಭವ ಪಡ್ತಾಳೆ, ಮತ್ತೆ ಎಷ್ಟು ಆನಂದ ಪ್ರಾಪ್ತಿ ಮಾಡ್ಕೊಂತಾಳೆ, ಇದೆಲ್ಲ ಕೃಷ್ಣನ್ ಗೊತ್ತಾಗ್ಲಿಲ್ಲ. ಇದೆಲ್ಲ ಅನುಭವ ಮಾಡೋಕ್ಕೋಸ್ಕರ ಕೃಷ್ಣ ಏನ್ ಮಾಡಿದ್ರು, ಸ್ವಯಂ ಭಗವಂತ ಮಹಾಪ್ರಭು ಅವತಾರದಲ್ಲಿ ಬಂದ್ರು. ಇದು ಮೂರು ಆಸೆಗಳು ಕಂಪ್ಲೀಟ್ ಆಗ್ಲಿಲ್ಲ, ಅದ್ರಕ್ಕೋಸ್ಕರ ಇದ್ರ ಅರ್ಥ ಮಾಡ್ಕೊಳಕೋಸ್ಕರ ಏನ್ ಬಂದ್ರು, ಮಹಾಪ್ರಭು ಆಗಿ ಬಂದ್ರು. ಅದೇ ತರನೇ ರಾಧಾರಾಣಿಗ್ ಕೂಡ ಮೂರು ಆಸೆಗಳು ಕಂಪ್ಲೀಟ್ ಆಗ್ಲಿಲ್ಲ. ಏನು ಇಲ್ಲಿ ಬಂದು ರಾಧಾರಾಣಿಗೂ ಮೂರು ಆಸೆಗಳು ಕಂಪ್ಲೀಟ್ ಆಗಿಲ್ಲ. ಏನದು ಬಂದ್ರೆ, ಇವಾಗ ನೋಡಿ ಎಕ್ಸಾಂಪಲ್, ಇವಾಗ ರಾಧಾರಾಣಿ ಸ್ತ್ರೀ ಶರೀರ ಅಲ್ವಾ? ಆಕ್ಚುಲಿ ರಾಧಾಕೃಷ್ಣ ಬೇರೆ ಬೇರೆ ಸ್ತ್ರೀ ಪುರುಷ ಅಂತಾನೆ ಅಲ್ಲ, ಅವ್ರಿಬ್ರು ನಾರ್ಮಲ್ ಆಗಿ ಸ್ತ್ರೀ ಪುರುಷ ಅಂತ ನಾವು ನೋಡ್ಬಾರ್ದು. ಅವ್ರ ರಾಧಾಕೃಷ್ಣ ಸ್ತ್ರೀ ಪುರುಷನ ಅಲ್ಲ, ಸ್ತ್ರೀ ಪುರುಷ ಅನ್ನೋದು ಈ ಜಾಗದಲ್ಲಿ ಇರುತ್ತೆ, ಅಲ್ಲಿರಲ್ಲ. ಅಲ್ಲ, ಸ್ತ್ರೀ ಪುರುಷ ಅನ್ನೋದೇ ಇಲ್ಲ. ಸೊ ಏನು ಇಲ್ಲಿ ಆದ್ರೆ ಇಲ್ಲಿ ನಾರ್ಮಲ್ ಭೌತಿಕ ಜಾಗದಲ್ಲಿ ನಮ್ಮ ಬುದ್ಧಿನಿಂದ ಯಾರೋ ಅವ್ರು ಬಂದು ರಾಧಾರಾಣಿ ಸ್ತ್ರೀ ಅಲ್ವಾ? ಈಗ ಆತರ ಹೇಳ್ಕೊಂಡು ಪರಪುರುಷನ ಹೆಂಗ ಕೃಷ್ಣ 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 ಅಂತ ರೋಡಲ್ಲಿ ಹೇಳ್ಕೊಂಡು ಸುತ್ಕೊಳಕ್ ಆಗುತ್ತಾ? ಆಗಲ್ಲ. ಆದ್ರೆ ರಾಧಾರಾಣಿಗೆ ಏನಿದೆ, ಫುಲ್ ಆಸೆ ತುಂಬ್ಕೊಂಡಿದೆ, ನನ್ ಕೃಷ್ಣ ಎಲ್ಲಾರ ಬಗ್ಗೆನೂ ಹೋಗಿ ಹೇಳ್ಬೇಕು, ನನ್ ಕೃಷ್ಣ ನಾಮನ ಏನ್ ಮಾಡ್ಬೇಕು, ರೋಡಲ್ಲೆಲ್ಲ ದಾರಿದಲ್ಲೆಲ್ಲ ನನ್ ಕೃಷ್ಣ 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 ಅಂತ ಕೀರ್ತನೆ ಮಾಡ್ಬೇಕು. ಆಗ್ಲಿಲ್ಲ. ಹೆಂಗೆ ಇಲ್ಲಿ? ಸೊ ಪರಪುರುಷ, ಪರಪುರುಷ. ಆದ್ರೆ ಸೊ ಏನಾಯ್ತು ಮತ್ತೆ, ನಾನು ಎಲ್ಲಾರ್ಗೂ ಯಾರ್ಯಾರೆಲ್ಲ ಕೃಷ್ಣಗೆ ವಿಮುಖ ಇದ್ದಾರೋ ಅವ್ರಿಗೆಲ್ಲ ನಾನು ಕೃಷ್ಣ ಬಗ್ಗೆ ಹೇಳ್ಬೇಕು, ಇಲ್ಲಿ ಹೇಳಕ್ಕಾಗ್ತಾ? ಆದ್ರೆ ಮಹಾಪ್ರಭು ಅವತಾರದಲ್ಲಿ ರೋಡ್ ಅಲ್ಲಿ ನಗರ ಸಂಕೀರ್ತನೆ ಎಲ್ಲ ಮಾಡ್ತಾ ಇದ್ರು, ದಾರಿದಲ್ಲಿ ಕೃಷ್ಣ 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 ಕೀರ್ತನೆ ಮಾಡಿದ್ರು. ಯಾರು ಕೃಷ್ಣ ವಿಮುಖ ಇದ್ದಾರೋ ಅವ್ರಿಗೆಲ್ಲ ಹೋಗಿ ಕೃಷ್ಣನ್ ಬಗ್ಗೆ ಹೇಳ್ತಾ ಇದ್ರು. ಯಾರ್ದತ್ರ ವಾಗ್ವಾದ ಮಾಡ್ತಾ ಇದ್ರು. ಸೊ ಏನ್ ಮಾಡ್ತು, ಯಾರ ಹತ್ರ? ಮಾಯಾವಾದಿ ಸಗಲರಾಗಿರ್ಬೋದು, ಇವ್ ಸಾರ್ವಭೌಮ ಭಟ್ಟಾಚಾರ್ಯ, ಪ್ರಕಾಶನ ಸರಸ್ವತಿ, ಇವ್ರ ಹತ್ರ ಎಲ್ಲ ಇದೊಂದು ಆಸೆ. ಎರಡನೇದು, ಮತ್ತೆ ನನ್ನ ಹತ್ರ ಎಲ್ಲಾರು ಬರ್ತಾರೆ, ಆದ್ರೇನು ನನ್ಗೆ ಯಾರಕ್ಕೂ ಆ ತರ ಪ್ರೇಮ ನಾನು ಏನ್ ಮಾಡ್ತಾ ಇದ್ದೀನಿ, ವಂಚಿತ ಆಗ್ಬಾರ್ದು ಯಾರು ನನ್ನ ಹತ್ರ ಯಾರ್ಯಾರೆಲ್ಲ ಬರ್ತಾರೋ ಅವ್ರನ್ನ ನಾನು ಏನ್ ಮಾಡ್ಬೇಕು, ನನ್ನ ತರನೇ ಸೇವೆದಲ್ಲಿ ನಾನು ಕೃಷ್ಣನ್ಗೆ ಆ ತರ ಸೇವೆ ಮಾಡ್ತೀನಿ, ಅದೇ ತರ ಸೇವೆದಲ್ಲಿ ಅವ್ರನ್ನೂ ನಿಯುಕ್ತ ಮಾಡ್ಬೇಕು. ಅಂದ್ರೆ ಏನು, ಕುಂಜದಲ್ಲಿ ಪ್ರವೇಶ ಮಾಡಿಸ್ಬೇಕು ಅವ್ರನ್ನು ಕೂಡ. ಕುಂಜ ಅಂತ ಹೇಳಿದಿನಲ್ಲ, ಸೊ ರಾಧಾಕೃಷ್ಣ ದಿವ್ಯವಾದ ಲೀಲಾ ಸ್ಥಳ ನಡೆಯೋ ಸ್ಥಳ ಕುಂಜ ನಿವೃತ್ತಿ ನಿಕುಂಜ. ಸೊ ಆ ತರ ಕುಂಜದಲ್ಲಿ ಏನ್ ಮಾಡ್ಬೇಕು, ನಾವೊಂದು ಪ್ರವೇಶ ಮಾಡಿಸ್ಬೇಕು. ಆದ್ರೆ ಬಂದು ಸ್ತ್ರೀ ಅಗ್ರಸರ ಅಂದ್ರೆ ಎಲ್ಲಾರನ್ನು ಕರ್ಕೊಬಂದು ಇದ್ರಲ್ಲಿ ಪ್ರವೇಶ ಮಾಡ್ಸಕ್ ಆಗಲ್ಲ. ಎಲ್ಲಾರನ್ನು ಕರ್ಕೊಬಂದು ಇದ್ರಲ್ಲಿ ಪ್ರವೇಶ ಏನು ಎಲ್ಲಾರ್ಗೂ ಹೋಗಿ ಕೃಷ್ಣ ಬಗ್ಗೆ ಈ ತರ ಬಂದು ಕೃಷ್ಣಗ್ ಸೇವೆ ಮಾಡೋ ಆ ತರ ಹೇಳಕ್ ಆಗಲ್ಲ. ಇದೊಂದು ಎರಡನೇ ಆಸೆ. ಮೂರನೇದೇನು, ರಾಧಾರಾಣಿ ಒಂದ್ಸತಿ ಏನ್ ಮಾಡ್ತಾ ಇರ್ತಾಳೆ, ಅಡ್ಗೆ ಮಾಡ್ತಾ ಇರ್ತಾಳೆ, ಆದ್ರೆ ಕೃಷ್ಣ ಲೀಲೆಗಳು ಯಾವಾಗ ಸ್ಮರಣೆ ಮಾಡ್ತಾಳೋ ಕಣ್ಣಲ್ಲಿ ಅಶ್ರುಧಾರ ಬರ್ತಾನೆ ಇದೆ, ಕಣ್ಣಲ್ಲಿ ನಿರಂತರವಾಗಿ ಏನು ಅಶ್ರು ಬರ್ತಾನೆ ಇದೆ. ಒಂದು ಗೋಪಿ ಬಂದು ಕೇಳ್ತಾಳೆ, ಯಾಕೆ ಅಳ್ತಾ ಇದೀಯಾ? ರಾಧಾರಾಣಿ ಹೇಳ್ತಾ ಇಲ್ಲ, ಸೊ ಯಾಕೆ ಕೃಷ್ಣ ವಿಗ್ರಹದಲ್ಲಿ ಅಳ್ತಾ ಇದೀನಿ ಅಂತ. ಏನು, ಅಡ್ಗೆ ಮಾಡ್ತಾ ಇದೀನಲ್ಲ, ಹೊಗೆ ಬರ್ತಾ ಇದೆ ಕಣ್ಣಿಗೆ, ಹೊಗೆ ಬರ್ತಾ ಇದೆ ಕಣ್ಣಿಗೆ, ಅದರಿಂದ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಆ ಗೋಪಿಗೆ ಹೇಳ್ತಾಳೆ, ಆ ಗೋಪಿಗೆ ಗೊತ್ತು ಏನ್ ಕತೆ ಅಂತ.
ಹಂಗಾದ್ರೆ ನಮಗೆ ಕಣ್ಣಿಗ್ಲಿಲ್ವ ಏನೋ? ನಮಗ್ ಕಣ್ಣಿಗ್ಲಿಲ್ವ ಏನೋ? ನಮ್ ಕಣ್ಣಲ್ಲಿ ಯಾಕೆ ನೀರ್ ಬರ್ತಾ ಇಲ್ಲ? ನಮ್ ಕಣ್ಣಲ್ಲಿ ಯಾಕೆ ನೀರ್ ಬರ್ತಾ ಇಲ್ಲ? ಸೊ ಆದ್ರೆ ನೋಡಿ, ಇಲ್ಲಿ ಅಲಕ್ಕೂನು ಆಗಲ್ಲ, ಅಲಕ್ಕೂನು ಆಗಲ್ಲ. ಆದ್ರೆ ರಾಧಾರಾಣಿಗೋಸ್ಕರ ನಾನ್ ಕೃಷ್ಣಗೋಸ್ಕರ ಜೋರಾಗಿ ಅಲ್ಬೇಕು. ಕೃಷ್ಣಗೋಸ್ಕರ ಜೋರಾಗಿ ಈ 3 ಆಸೆಗಳನ್ನು. ಸೊ ಈ ಕಡೆ ರಾಧಾರಾಣಿ ಆಸೆ, ಈ ಕಡೆ ಕೃಷ್ಣ ಆಸೆ, 3 ಆಸೆಗಳು ಮೂರು. ಸೊ ಎಲ್ಲ ಏನಾಯ್ತು, ಮಹಾಪ್ರಭು ಅವತಾರ ಫುಲ್ಫಿಲ್ ಮಾಡ್ತು. ಮಹಾಪ್ರಭು ಅವತಾರ ಫುಲ್ಫಿಲ್ ಮಾಡ್ತು. ಸೊ ಆದ್ರೆ ಆ ಮಹಾಪ್ರಭು ಏನಕ್ ಬಂದ್ರು? ಮಹಾಪ್ರಭು ಏನಕ್ ಬಂದ್ರು? ಮಹಾಪ್ರಭು ಏನ್ ಕೊಡಕ್ ಬಂದಿದ್ದು? ಅದನ್ನ ಯಾರು ಪೂರ್ಣ ಮಾಡಿದ್ದು? ರೂಪ ಗೋಸ್ವಾಮಿ. ರೂಪ ಗೋಸ್ವಾಮಿ. ಇವಾಗ ಎಲ್ಲಿ ನೋಡೋಣ, ಎಷ್ಟು ಗೋಸ್ವಾಮಿಗಳಿದ್ದಾರೆ? ಯಾರ್ಯಾರ ಹೆಸರಲ್ಲಿ? ಒಂದು ತಿಂಗಳಾಯ್ತು 6 ಹೆಸರುಗಳು ಹೇಳಕ್ಕೆ. ಅವ್ರನ್ನ ಮರ್ಡರ್ ಮಾಡ್ಬಿಡ್ತೀರ ಆ ಹೆಸರುಗಳಲ್ಲಿ. ಸರಿನಾ? ನಾಳೆ ಚೆನ್ನಾಗಿ ಓದ್ಕೊ ಬನ್ನಿ. ಸೊ ಏನಾಯ್ತು, ಆ ರೂಪ ಗೋಸ್ವಾಮಿ ಆ ಚೈತನ್ಯ ಮಹಾಪ್ರಭು ಆತರ ಇಚ್ಛೆನ ಏನಕ್ ಬಂದ್ರು? ಮಹಾಪ್ರಭು ಆತರ ಬಂದಿರೋ ಇಚ್ಛೆನ ಯಾರನ್ನ ಪೂರ್ಣ ಮಾಡಿದ್ದು? ಏಕಮಾತ್ರ ರೂಪ ಗೋಸ್ವಾಮಿ. ನೋಡಿ, ಯಾರು ಸ್ವರೂಪ ದಾಮೋದರ್ ಆಗಿರ್ಲಿ, ರಾಯರಾಮಾನಂದ್ ಆಗಿರ್ಲಿ, ಸೊ ಎಲ್ಲಾರು ಪಕ್ಕದಲ್ಲೇ ಇರ್ತಾರೆ, ಮಹಾಪ್ರಭು ಪಕ್ಕದಲ್ಲೇ ಇರ್ತಾರೆ. ಸೊ ಆದ್ರೇನು, ಸೊ ಗೋವಿಂದಾಸ್ ಯಾವಾಗ್ಲೂ ಮಹಾಪ್ರಭುಗೆ ಸೇವೆ ಮಾಡೋರು. ಆದ್ರೆ ರೂಪ ಗೋಸ್ವಾಮಿ ವೃಂದಾವನದಲ್ಲಿರೋರು. ಆದ್ರೆ ಚೈತನ್ಯ ಮನೋಭಿಷ್ಟಂ, ಮಹಾಪ್ರಭು ಅಭಿಷ್ಟನ ಯಾರನ್ನು ಪೂರ್ಣ ಮಾಡಿದ್ದು? ಏಕಮಾತ್ರ ರೂಪ ಗೋಸ್ವಾಮಿನೇ. ಸೊ ಆ ರೂಪ ಗೋಸ್ವಾಮಿ ವಿಶಿಷ್ಟತೆ ಏನು? ಆ ತರ ಚೈತನ್ಯ ಮಹಾಪ್ರಭು ಯಾವಾಗ ಬಂದು ಆ ರಾಧಾ ವಿರಹದಲ್ಲಿ ಆ ಜಗನ್ನಾಥನ್ ನೋಡ್ತಾರೋ ಅವಾಗೇನಾಯ್ತು? ಆ ವಿರಹದಲ್ಲಿ ಏನಾಗ್ತಾ ಇದೆ? ಕಣ್ಣಲ್ಲಿ ಅಶ್ರು ನಿರಂತರವಾಗಿ ಬರ್ತಾ ಇದೆ, ನಿರಂತರವಾಗಿ ಬರ್ತಾ ಇದೆ. ನಿರಂತರವಾಗಿ ಬರ್ತಾ ಇದೆ. ಅವಾಗೇನಾಯ್ತು? ಆ ಮೂರ್ಛೆಯಾಗಿ ಬಿದ್ದೋಗ್ಬಿಡ್ತಾರೆ ಮಹಾಪ್ರಭು ಬಂದು. ಅವಾಗ ಸಾರ್ವಭೌಮ ಭಟ್ಟಾಚಾರ್ಯ ಏನ್ ಮಾಡ್ತಾರೆ? ಕರ್ಕೋಗಿ ಅವ್ರ ಮನೆಯಲ್ಲಿ ಇರ್ಸ್ಕೊಂತಾರೆ. ಆಮೇಲೆ ನಿತ್ಯಾನಂದ ಪ್ರಭು, ಅದ್ವೈತಾಚಾರ್ಯ ಎಲ್ಲ ಬರ್ತಾರೆ. ಇಲ್ಲೊಂದು ಸನ್ಯಾಸಿ ಬಂದಿದ್ರು, ಏನಾಯ್ತು ಅಂತ ಕತೆ ಕೆಲವಾಗ ಸಾರ್ವಭೌಮ ಭಟ್ಟಾಚಾರ್ಯ ಅವ್ರ ಮನೆಗೆ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅವಾಗ ಸಾರ್ವಭೌಮ ಭಟ್ಟಾಚಾರ್ಯದೆಲ್ಲ ಹೋಗಿ ದರ್ಶನ ಮಾಡ್ತಾರೆ. ಆಮೇಲೆ ಸಾರ್ವಭೌಮ ಭಟ್ಟಾಚಾರ್ಯ ಆಮೇಲೆ ಮಹಾಪ್ರಭು ಹತ್ರ ಹೇಳ್ತಾರೆ, ನೋಡು, ನೀನ್ 24 ವಯಸ್ಸಿಗೆ ಸನ್ಯಾಸಿ ತಗೊಂಡಿಯ, ನೀನ್ ಸನ್ಯಾಸಿ ಧರ್ಮನ ಪಾಲನೆ ಮಾಡೋದು ತುಂಬಾ ಕಷ್ಟ. ನಾನ್ ನಿನ್ಗೆ ಶಾಸ್ತ್ರ ಉಪದೇಶ ಕೊಡ್ತೀನಿ ಅಂತ ಏನ್ ಮಾಡ್ತಾರೆ ಸಾರ್ವಭೌಮ ಭಟ್ಟಾಚಾರ್ಯ? ವೇದಾಂತ ಸೂತ್ರ ಹೇಳ್ತಾರೆ. ಹೇಳಿದ್ದೀನಿ ಅವಾಗ, ಮೊನ್ನೆನೇ ಹೇಳ್ದೆ ಕತೆ. ಇನ್ನು ಸಾರ್ವಭೌಮ ಭಟ್ಟಾಚಾರ್ಯ ಮತ್ತೆ ಪ್ರಕಾಶಾನಂದ ಸರಸ್ವತಿ, ಇವ್ರು ದೊಡ್ಡ ಏನು ಮಾಯಾವತಿ ಸಂಪ್ರದಾಯಕ್ಕೆ ದೊಡ್ಡ ಗುರುಗಳು ಅವಾಗ. ದೊಡ್ಡ ಗುರುಗಳು ಇವ್ರಿಬ್ರು. ಒಬ್ಬ 50,000 60,000 ಶಿಷ್ಯರು ಇರ್ತಾ ಇದ್ರು ಇವ್ರಿಗೆಲ್ಲ. ಅಷ್ಟು ದೊಡ್ಡ ಅಷ್ಟು ದೊಡ್ಡ ಪೊಸಿಷನ್ ಅಲ್ಲಿ ಇರೋರು ಇವ್ರಿಬ್ರು. ಇವಾಗ ಸಾರ್ವಭೌಮ ಭಟ್ಟಾಚಾರ್ಯ ಸೊ ಏನ್ ಮಾಡ್ತಾರೆ, ಅವ್ರನ್ನ 7 ದಿನ ಅವ್ರ ವೇದಾಂತ ಸೂತ್ರ ಮಹಾಪ್ರಭುಗೆ ಹೇಳ್ತಾರೆ. ಆಮೇಲೆ ಮಹಾಪ್ರಭು ಏನ್ ಮಾಡ್ತಾರೆ, ಮಹಾಪ್ರಭು ಹತ್ರ ಕೇಳ್ತಾರೆ ಸಾರ್ವಭೌಮ ಭಟ್ಟಾಚಾರ್ಯ, ನಿನ್ಗೆ ಅರ್ಥ ಆಯ್ತಾ ಇಲ್ವಾ? ಅವಾಗ ಮಹಾಪ್ರಭು ಹೇಳ್ತಾರೆ, ನನಗೆ ವೇದಾಂತ ಸೂತ್ರ ಏನೋ ಅರ್ಥ ಆಯ್ತು, ಆದ್ರೆ ನೀವ್ ಹೇಳೋದ್ ನಂಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಮಹಾಪ್ರಭು ಯಾವಾಗ ವರ್ಣನೆ ಮಾಡ್ತಾರೋ ಅವಾಗ ಏನಾಗ್ತಾರೆ, ಸಾರ್ವಭೌಮ ಭಟ್ಟಾಚಾರ್ಯ ಮಹಾಪ್ರಭುಗೆ ಭಕ್ತರಾಗ್ಬಿಡ್ತಾರೆ. ಮಹಾಪ್ರಭುಗೆ ಭಕ್ತರಾಗ್ಬಿಡ್ತಾರೆ. ಇದು ಅಷ್ಟು ದೊಡ್ಡ ಪೊಸಿಷನ್ ಅಲ್ಲಿರೋ ಒಂದು ಗುರು ಏನಾಗ್ತಾರೆ, ಈಗ ಒಂದ್ ಎಲ್ಲಾ ಬಿಟ್ಬಿಟ್ಟು ಮುಕ್ತಿ ಜ್ಞಾನ ತ್ಯಾಗ ಮಾಡಿ ಏನಾಗ್ತಾರೆ, ಮಹಾಪ್ರಭುನ ಆಶ್ರಯ ಪಡ್ಕೊಂತಾರೆ. ಆವಾಗ ಸಾರ್ವಭೌಮ ಭಟ್ಟಾಚಾರ್ಯ ಹೇಳ್ತಾರೆ ಮಹಾಪ್ರಭು ಹತ್ರ, ಪ್ರಭು ನಾನ್ ಬಂದು ಇಷ್ಟು ದಿನ ನನ್ನ ಹೃದಯ ಕಠಿಣವಾಗಿತ್ತು, ಕಲ್ ತರ ಇತ್ತು, ಅದರಿಂದ ಭಕ್ತಿ ಬಗ್ಗೆ ನನ್ಗೆ ಅರ್ಥ ಆಗ್ಲಿಲ್ಲ. ಆದ್ರೆ ಪ್ರಭು ನಿಮ್ಗೆ ಕರೆಕ್ಟ್ ಪರ್ಸನ್ ಯಾರು? ಒಬ್ರು. ಯಾರು? ರಾಯ ರಾಮಾನಂದ್. ನಿಮ್ ಕರೆಕ್ಟ್ ಪರ್ಸನ್ ಯಾರು? ರಾಯ ರಾಮಾನಂದ್. ಅವ್ರಿಗೆ ನಿಮ್ ಕರೆಕ್ಟ್, ಅವ್ರ ಮಾತ್ರ ನಿಮ್ಗೆ ಕರೆಕ್ಟ್ ಪರ್ಸನ್, ನೀವು ಅವ್ರ ಹತ್ರ ಹೋಗಿ ಪ್ರಭು. ಆಮೇಲೆ ಮಹಾಪ್ರಭು ಎಲ್ಲಿ ಹೋಗ್ತಾರೆ, ಸೊ ದಕ್ಷಿಣ ಯಾತ್ರೆ ಅವಾಗ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೋಸ್ಕರ? ರಾಯ ರಾಮಾನಂದ್ ಹತ್ರ ಮೀಟ್ ಮಾಡಕ್ಕೋಸ್ಕರ. ರಾಯ ರಾಮಾನಂದ್ ಹತ್ರ ಮೀಟ್ ಮಾಡಕ್ಕೋಸ್ಕರ ಹೋಗ್ತಾರೆ. ರಾಮಾನಂದ್ ಮೀಟ್ ಮಾಡಕ್ ಸೊ ಅಲ್ಲಿ ಹೋಗ್ತಾರೆ ಅವಾಗ. ಆಮೇಲೆ ಸೊ ಅಲ್ಲಿ ರಾಯ ರಾಮಾನಂದ್ ಎಲ್ಲಿರೋರು ಅಂದ್ರೆ ಪ್ರತಾಪರುದ್ರ ಮಹಾರಾಜ್ ಹತ್ರ ಮಂತ್ರಿಯಾಗಿ ಕೆಲಸ ಮಾಡೋರು. ಅದು ಮಾತ್ರ ಇಲ್ಲ, ಅವರು ಶಾಸ್ತ್ರದಲ್ಲಿ ತುಂಬಾ ದೊಡ್ಡ ಎಕ್ಸ್ಪರ್ಟ್. ತುಂಬಾ ಜನ ಬ್ರಾಹ್ಮಣಗಳೆಲ್ಲ ಅವ್ರು ಬಂದು ಅವರು ಶಾಸ್ತ್ರ ಎಲ್ಲ ಹೇಳ್ಕೊಡೋರು, ವೇದಾಂತ ಹೇಳ್ಕೊಡ್ತಾ ಇದ್ರು. ಆವಾಗ ರಾಯರಾಮಾನಂದ್ರು ಮೀಟ್ ಮಾಡಿದ ತಕ್ಷಣನೇ ಅವಾಗ ರಾಯರಾಮಾನಂದ್ ತುಂಬಾ ಏನು ಗಂಭೀರವಾಗಿರ್ತಾ ಇದ್ರು. ಆದ್ರೆ ಯಾವಾಗ ಮಹಾಪ್ರಭು ನೋಡಿದ್ರು ಏನಾಗಿತ್ತು, ಅವ್ರಿಗೆ ಅಷ್ಟ ಸಾತ್ವಿಕ ಭಾವ ಪ್ರಕಟಿತ ಆಗ್ಬಿಡ್ತು ರಾಯರಾಮಾನಂದ್ಗೆ. ಅವಾಗ ಸೊ ಎಲ್ಲಾ ಬ್ರಾಹ್ಮಣರು ಏನಂತಾರೆ, ಇಷ್ಟು ದಿನವರೆಗೂ ನಮ್ ಗುರುಗಳು ಈ ತರ ಇರ್ಲಿಲ್ಲ, ಆದ್ರೆ ಈ ತರ ಸನ್ಯಾಸಿ ನೋಡಿದ್ ಏನಾಯ್ತೋ ಗೊತ್ತಿಲ್ಲ. ಈ ತರ ಸನ್ಯಾಸಿ ನೋಡಿ
ಏನಾಯ್ತೋ ಗೊತ್ತಿಲ್ಲ. ಸೊ ಇವ್ರ ಬಗ್ಗೆ ಅವರು ಶಾಕಲ್ಲಿ ಇರ್ತಾರ ಬ್ರಾಹ್ಮಣಗಳು. ಅವಾಗ ಮಹಾಪ್ರಭು ಇರ್ತಾರೆ, ಇಲ್ಲೆಲ್ಲ ಬೇರೆಯವರೆಲ್ಲ ತುಂಬಾ ಜನ ಇದ್ದಾರೆ, ನಾವಿಬ್ರು ಆಮೇಲೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಬ್ರಾಹ್ಮಣ್ಸ್ ಯಾರು ಇಲ್ದಿರೋ ಇರೋ ಟೈಮಲ್ಲಿ ರಾಯರಮ್ಮನ ಸಂವಾದ ನಡೆಯುತ್ತೆ. ಏನು? ಸೊ ರಾಯರಮ್ಮನ ಸಂವಾದ ನಡೆಯುತ್ತೆ. ಆ ಸಂವಾದ ಎಲ್ಲ ಕೇಳಿದ್ಮೇಲೆ ಮಹಾಪ್ರಭು ಏನಾಗ್ತಾರೆ, ನೀನ್ ಬಂದು ಸೊ ಸಾಧಾರಣ ಅಲ್ಲ, ನಿನ್ಬೇನು ಏನು ಕೃಷ್ಣ ಭಕ್ತಿ ರಸಗೆ ಒಂದು ಮೂರ್ತಿ ಕೊಟ್ರೆ ಅದೇ ನೀನ್. ಯಾರು ಹೇಳೋದು? ಸ್ವಯಂ ಮಹಾಪ್ರಭು ಹೇಳೋದು. ಯಾರಿಗೆ? ರಾಯರಾಮಾನಂದ್ಗೆ. ರಾಯರಾಮಾನಂದ್ಗೆ ಸ್ವಯಂ ಮಹಾಪ್ರಭು ಹೇಳ್ತಾರೆ ರಾಯರಾಮಾನಂದ್ಗೆ, ನೀನ್ ಬಂದು ಸಾಧಾರಣ ಅಲ್ಲ, ನೀನೇನು ಕೃಷ್ಣ ರಸಕ್ಕೆ ಒಂದು ರೂಪ ಕೊಟ್ರೆ ನೀನದು, ಕೃಷ್ಣ ಭಕ್ತಿ ರಸಗೆ ಒಂದು ರೂಪ ಕೊಟ್ರೆ ಅದೇ ನೀನು. ರಾಯರಾಮಾನಂದ್ ಹೇಳೋದು, ರಾಯರಾಮಾನಂದ್ಗೆ ಹೇಳೋದು. ಅಷ್ಟು ದೊಡ್ಡ ವ್ಯಕ್ತಿ ರಾಯರಾಮಾನಂದ್. ಮಹಾಪ್ರಭು ಸ್ವಯಂ ಹೇಳ್ತಾರೆ, ನೀನ್ ಬಂದು ಇದ್ರ ಬೇಗ ತ್ಯಾಗ ಮಾಡಿಬಿಡು, ನನ್ ದಜ್ಜ ಬದ್ದು ಕುತ್ಕೋ, ನನಗೆ ಡೈಲಿ ನಿನ್ನ ಹತ್ರ ಸ್ವಯಂ ಮಹಾಪ್ರಭು ಆ ರಾಧಾರಾಣಿ ಭಾವದಿಂದ ಬಂದಿರೋ ಸ್ವಯಂ ಮಹಾಪ್ರಭು. ಕೃಷ್ಣ ಭಕ್ತಿ ಅವ್ರಕ್ಕಿಂತ ಇನ್ಯಾರ್ಗು ಜಾಸ್ತಿ ಗೊತ್ತು. ಆದ್ರೆ ಆ ರಾಧಾರಾಣಿ ಸ್ವಯಂ ಹೇಳ್ತಾ ಇದ್ದಾರೆ, ಆ ಮಹಾಪ್ರಭು ಸ್ವಯಂ ಹೇಳ್ತಾ ಇದ್ದಾರೆ, ಏನು ನಾನ್ ನಿನ್ನ ಹತ್ರ ಡೈಲಿ ಕೃಷ್ಣ ಕಥಾ ಕೇಳ್ಬೇಕು ಅಂತ. ಕೃಷ್ಣ ಕಥಾ ಕೇಳ್ಬೇಕು ಅಂತ ಯಾರು ಹೇಳ್ತಾ ಇರೋದು? ಮಹಾಪ್ರಭು ಹೇಳ್ತಾರೆ. ಅವ್ ಯಾವ ಒಂದ್ಸತಿ ಏನಾಗುತ್ತೆ ಅಂದ್ರೆ, ಪ್ರದ್ಯುಮ್ನ ಬ್ರಹ್ಮಚಾರಿ ಪ್ರದ್ಯುಮ್ನ ಮಿಶ್ರ ಅಂತ ಒಬ್ರು ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಮಹಾಪ್ರಭು ಹತ್ರ ಬರ್ತಾರೆ, ಪ್ರಭು ನಾನ್ ಬಂದು ಕೃಷ್ಣ ಕಥಾ ಕೇಳ್ಬೇಕು ಅಂತ. ಮಹಾಪ್ರಭು ಹೇಳ್ತಾರೆ, ಇದಕ್ಕೆ ಕರೆಕ್ಟ್ ಪರ್ಸನ್ ಯಾರು ಅಂದ್ರೆ ಮಹಾಪ್ರಭುನೇ, ಸರಿ ರಾಯರಾಮಾನಂದ್. ಅವ್ರ ಹತ್ರ ಹೋಗುವಂತ ಚೈತನ್ಯ ಮಹಾಪ್ರಭು ಸ್ವಯಂ ಕಳಿಸ್ತಾರೆ. ಸರಿ ಅಂತ ಪ್ರದ್ಯುಮ್ನ ಮಿಶ್ರ ಹೋಗ್ತಾರೆ ರಾಯರಾಮಾನಂದ್ ಹತ್ರ ಕತೆ ಕೇಳಿಗೆ ಅಂತ. ಆ ಟೈಮಲ್ಲಿ ಎಲ್ಲ ತ್ಯಾಗ ಮಾಡಿ, ರಾಜನೆಲ್ಲ ತ್ಯಾಗ ಮಾಡ್ಬಿಟ್ಟು ಎಲ್ಲಿದ್ದಾರೆ, ಇವಾಗ ಪುರಿದಲ್ಲಿದ್ದಾರೆ. ಅವಾಗ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ರಾಯರಾಮಾನಂದ್ ಬಂದ್ಬಿಟ್ಟು ಹೋಗಿ ಅವ್ರ ಸೇವಕರ ಹತ್ರ ಹೋಗಿ ಹೇಳ್ತಾರೆ, ನನ್ ಬಂದು ಈ ತರ ರಾಯರಾಮಾನಂದ್ ಮೀಟ್ ಮಾಡ್ಬೇಕು ಅಂತ. ಅವಾಗ ಸೇವಕರು ಹೇಳ್ತಾರೆ, ಅವರು ಸ್ವಲ್ಪ ಬ್ಯುಸಿದಲ್ಲಿದ್ದಾರೆ, ಆಮೇಲೆ ಮೀಟ್ ಮಾಡ್ತೀನಿ, ಬಂದ್ರೆ ಹೇಳ್ತೀನಿ. ಏನ್ ಮಾಡ್ತಾ ಇದ್ದಾರೆ? ಅವಾಗ ಸೇವಕರು ಹೇಳ್ತಾರೆ, ಅಲ್ಲಿ ಇರ್ತಾರಲ್ವಾ ದೇವದಾಸಿ, ದೇವದಾಸಿಗಳಿಗೆ ಹೆಂಗ ನಾಟ್ಯ ಮಾಡೋದು ಅಂತ ನಾಟ್ಯ ಹೇಳ್ಕೊಡ್ತಾ ಇದ್ದಾರೆ, ಮತ್ತೆ ಅವ್ರಿಗೆ ಡ್ರೆಸ್ಸಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಅವಾಗ ಪ್ರದ್ಯುಮ್ನ ಬ್ರಹ್ಮಚಾರಿ ಮನಸ್ಸದಲ್ಲ ಒಂದು ವಿಕಾರ ಬಂತು, ಹೆಂಗೆ ಒಂದು ಸ್ತ್ರೀನೆಲ್ಲ ಈ ತರ ಮಾಡ್ತಾರೆ, ಸ್ಪರ್ಶ ಮಾಡೋದು ಈ ತರ ಎಲ್ಲ ಹೆಂಗ್ ಮಾಡ್ತಾರೆ ರಾಯರಾಮಾನಂದ್. ಸೊ ಅವಾಗ ಅವ್ರ ಮನಸ್ಸಲ್ಲಿ ವಿಕಾರ ಬಂತು. ಆದ್ರೆ ಮಹಾಪ್ರಭು ಹೇಳಿದಾರಲ್ವಾ, ಸೊ ಅದ್ರನ್ನ ವೈಟ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ರಾಯರಾಮಾನಂದ್ ಬರ್ತಾರೆ. ರಾಯರಾಮಾನಂದ್ ನೋಡ್ಬಿಟ್ಟು, ಯಾವಾಗ ಬಂದೆ, ಏನ್ ಕತೆ ಅಂತ ಕೇಳುವಾಗ, ನಾನ್ ಕೃಷ್ಣ ಕಥೆ ಕೇಳಕ್ ಬಂದಿದ್ದೀನಿ ಅಂತ ಹೇಳಲ್ಲ ಪ್ರದ್ಯುಮ್ನ ಮಿಶ್ರ. ಇಲ್ಲ, ಸುಮ್ನೆ ನೋಡ್ಕೊ ಹೋಗೋಣ ಅಂತ ಬಂದೆ. ಹೌದಾ, ಏನು ವಿಶೇಷ ಹಂಗಿಂಗ್ ಮಾತಾಡ್ಬಿಟ್ಟು ಆಮೇಲೆ ಹೊಡ್ಬಿಡ್ತಾರೆ. ಆಮೇಲೆ ಮತ್ತೆ ಮಹಾಪ್ರಭು ಹತ್ರ ಹೋಗ್ತಾರೆ. ಮಹಾಪ್ರಭು ಕೇಳ್ತಾರೆ, ರಾಯರಾಮಾನಂದ್ ಹತ್ರ ಕತೆ ಕೇಳ್ದ ಅಂತ. ಇಲ್ಲ ಪ್ರಭು, ಅವ್ರು ಆತರ ಮಾಡ್ತಾ ಇದ್ರೆ ಹೆಂಗ್ ನಾನ್ ಕೇಳಲಿ? ಅವಾಗ ಮಹಾಪ್ರಭು ಹೇಳ್ತಾರೆ, ನೋಡಿ, ನನ್ನ ಹೃದಯದಲ್ಲಾದ್ರೂ ಕಾಮವಾಸನೆ ಬರ್ಬೋದು, ಆದ್ರೆ ರಾಯರಾಮಾನಂದ್ ಹೃದಯದಲ್ಲಿ ಆ ತರ ಬರಕ್ ಸಾಧ್ಯನೇ ಇಲ್ಲ. ರಾಯರಾಮನ ಹೃದಯದಲ್ಲಿ ಸೊ ನಾನು ಕೃಷ್ಣ ಕಥೆ ಕೇಳ್ಬೇಕಂದ್ರೆ ಯಾರ ಹತ್ರ ಹೋಗ್ತೀನಿ ಕಥೆ ಕೇಳಕ್ಕೆ? ರಾಯರಾಮಾನಂದ್ ಹತ್ರ ಹೋಗ್ತೀನಿ ಕೃಷ್ಣ ಕಥೆ ಕೇಳಕ್ಕೆ. ನೀನು ಹೋಗಿ ನಿಶ್ಚಿಂತವಾಗಿ ಕೇಳು ಅಂತ. ನೆಕ್ಸ್ಟ್ ದಿನ ಹೋಗ್ತಾರೆ ಮತ್ತೆ. ಸೊ ರಾಯರಾಮಾನಂದ್ ಮೀಟ್ ಮಾಡ್ತಾರೆ. ಸೊ ಈ ತರ ಸ್ವಯಂ ಮಹಾಪ್ರಭು ನಿಮ್ಮ ಹತ್ರ ಕಳ್ಸಿದ್ದಾರೆ ಕೃಷ್ಣ ಕಥಾ ಕೇಳಕ್ಕೆ. ಸ್ವಯಂ ಅವಾಗ ಹೌದಾ ಅಂತ ಏನ್ ಮಾಡ್ತಾರೆ ಅಂದ್ರೆ ಕೂರ್ಸ್ಕೊಂಡು, ನಿನ್ಗೆ ಯಾವ ತರ ಕಥೆ ಬೇಕು? ಅವಾಗ ಅವಾಗ ಪ್ರದ್ಯುಮ್ನ ಮಿಶ್ರ, ಪ್ರಭು ನಿಮ್ಗೆ ಗೋದಾವರಿ ತಟದಲ್ಲಿ ನೀವು ಮಹಾಪ್ರಭು ಸಂವಾದ ಮಾಡಿದ್ರೆ ತಾನೆ, ಅದೇ ಕಥೆನೇ ನನ್ಗೆ ಹೇಳಿ ಪ್ರಭು. ರಾಯರಾಮನ್ ಕೇಳ್ತಾರೆ. ಅವಾಗ ರಾಯರಾಮನ್ ಅಂತ ಏನ್ ಮಾಡ್ತಾರೆ, ಅವ್ರು ಬಂದು ಕತೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಅವರೇ ಕ್ವಶನ್ ಹೇಳ್ಕೊಂಡು ಅವರೇ ಆನ್ಸರ್ ಕೊಟ್ಕೊಂಡು ಕತೆ ಹೇಳ್ತಾರೆ. ಇಬ್ರು ಏನಾಗ್ಬಿಟ್ರು, ಕಥೆಯಲ್ಲಿ ಮುಳುಗೋಗ್ಬಿಟ್ರು. ಕಥೆಯಲ್ಲಿ ಇಬ್ರುನು ಮುಳುಗೋಗ್ಬಿಟ್ರು. ಎಷ್ಟು ಕತೆ ನಡೆಯುತ್ತೆ ಅಂದ್ರೆ ನಡೀತಾ ಇದೆ. ಎಷ್ಟು ಅವರ್ ನಡೆಯುತ್ತೆ ಅಂದ್ರೆ ಕತೆ ಬಂದು 9 ಅವರ್ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಯಾರಿಗೂ ಗೊತ್ತಾಗ್ತಾ ಇಲ್ಲ. 9 ಅವರ್ ಆಗೋಯ್ತು. 9 ಅವರ್ಸ್ ಆಗೋಯ್ತು. ಸೊ ಏನಾಗೋಯ್ತು, 9 ಗಂಟೆ ಅಲ್ಲ, 9 ಅವರು ಆಗೋಯ್ತು. ಅವಾಗೇನಾಯ್ತು, ಆದ್ರೂ ಎದ್ದುಲಿಲ್ಲ, ಯಾರಿಗೂ ಟೈಮ್ ಗೊತ್ತಾಗ್ತಾ ಇಲ್ಲ. ಅವಾಗ ಸೇವಕರು ಬಂದು, ಪ್ರಭು ಸಾಯಂಕಾಲ ಆಗೋಯ್ತು, ಸಂಧ್ಯೆ ಆಗೋಯ್ತು, ನಿಮ್ ಕೆಲ್ಸ ಬೇರೆ ಕೆಲ್ಸ ಇದೆ. ಹೌದು, ಅವಾಗ ಗೊತ್ತಾಗುತ್ತೆ. ಆವಾಗ ಪ್ರದ್ಯುಮ್ನ ಬ್ರಹ್ಮಚಾರಿ ಹೇಳ್ತಾರೆ, ಸೊ ಪ್ರದ್ಯುಮ್ನ ಮಿಶ್ರ ಹೇಳ್ತಾರೆ, ನೀವು ಬಂದು ನಾನ್ ಮಹಾಪ್ರಭು ಹೇಳಿದ್ರು, ಸೊ ನಾರ್ಮಲ್ ಆಗಿ ಅನ್ಕೊಂಡೆ, ಆದ್ರೆ ನಿಮ್ ಕಥೆ ಯಾವ ತರ ಬಂದು ಅಮೃತ ಪ್ರವಾಹ. ನಿಮ್ ಕಥೆ ಬಂದು ಯಾವ ತರ ಅಮೃತ ಪ್ರವಾಹ. ಅಮೃತ ಪ್ರವಾಹ. ಸೊ ನಿಮ್ ತರ ಕಥೆ ಹೇಳಕ್ಕೆ ಇನ್ಯಾರ ಕೈಯಲ್ಲಿ ಸಾಧ್ಯನೇ ಇಲ್ಲ. ಮಹಾಪ್ರಭು ಸೊ ಪ್ರಣಾಮ ಮಾಡ್ಬಿಟ್ಟು ಆಮೇಲೆ ಮಹಾಪ್ರಭು ಸ್ನಾನ ಮಾಡ್ಕೊಂಡು ಪ್ರದ್ಯುಮ್ನ ಮಿಶ್ರ ಮಹಾಪ್ರಭು ಹತ್ರ ಹೋಗ್ತಾರೆ. ಅವಾಗ ಮಹಾಪ್ರಭು ಹತ್ರ ಏನ್ ಕತೆ ಕೇಳ್ದ? ನಾನ್ ಬಂದು ಕತೆ ಕೇಳಿಲ್ಲ, ಕೃಷ್ಣ ಭಕ್ತಿ ರಸನ ಸ್ವಯಂ ದರ್ಶನ ಮಾಡಿದೆ. ಸೊ ಅದು ರಾಯರಾಮಾನಂದ್. ಅಂದ್ರೆ ಆದ್ರೆ ಆ ತರ ರಾಯರಾಮಾನಂದ್ ಒಂದ್ಸತಿ ರೂಪ ಗೋಸ್ವಾಮಿ ಹತ್ರ ಮೀಟ್ ಮಾಡೋವಾಗ
ಸೊ ಮಹಾಪ್ರಭು ಸೊ ಏನ್ ಹೇಳ್ತಾರೆ, ಅವಾಗ ಬಂದು ಮಹಾಪ್ರಭು ಎಲ್ಲಿರ್ತಾರೆ, ಇವರೊಂದು ನಾಟಕ ಬರ್ದಿದ್ದಾರೆ ಅಂತ, ಯಾವ್ದು ಲಲಿತ ಮಾಧವ್ ವಿದಗ್ಧ ಮಾಧವ್ ನಾಟಕ ಬರ್ದಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಲಲಿತ ಮಾಧವ್ ಸೊ ಅದನ್ನೆಲ್ಲ ಒಂದು ಶ್ಲೋಕ ಹೇಳ್ತಾರೆ, ಏನು, ತುಂಡೆ ತಾಂಡೆ ವಿನೀರತಿಂ ವಿತುನತೆ ತುಂಟಾವಲಿ ಲಬ್ಧಯೇ ಕರ್ಣ ಗ್ರೋತ ಗತಂಬಿನಿ ಗತಯತೆ ಕರ್ಣಾಭೃದಾಭ್ಯ ಸ್ಪೃಹಂ ಚೇತ ಪ್ರಾಂಗಣ ಸಂಗಿನಿ ವಿಜಯತೆ ಸರ್ವೇಂದ್ರಿಯಾನಾಂ ಕೃತಾಂ ನೋ ಜಾನೆ ಜನಿತ ಕೀರ್ತಿ ಅಮೃತೆ ಕೃಷ್ಣೇತಿ ವರ್ಣದ್ವಯಿ. ಈ ಶ್ಲೋಕ ಯಾವಾಗ ಕೇಳ್ತಾರೋ ಆವಾಗ ಹೇಳ್ತಾರೆ ಬಿಡ್ತಾರೆ. ಈ ತರ ಸ್ವಯಂ ರಾಯರಾಮಾನಂದ್ ಹೇಳ್ತಾ ಇದ್ದಾರೆ. ಈ ತರ ಸ್ವಯಂ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಹೇಳ್ತಾ ಇದ್ದಾರೆ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಏನ್ ಮಾಡ್ತಾರೆ, ಈ ಶ್ಲೋಕ ಕೇಳಿದ ತಕ್ಷಣನೇ ಸೊ ನೃತ್ಯ ಮಾಡೋ ಸ್ಟಾರ್ಟ್ ಮಾಡ್ತಾರೆ. ಯಾರು? ನಾಮಾಚಾರ್ಯ ಹರಿದಾಸ್ ಠಾಕೂರ್. ಸ್ವಯಂ ಮಹಾಪ್ರಭು ಅವ್ರಿಗೆ ಏನು ನಾಮಾಚಾರ್ಯ ಅಂತ ಅವಾರ್ಡ್ ಕೊಟ್ರು, ಸನ್ಮಾನ ಮಾಡಿದ್ರು, ನಾಮಕ್ಕೆ ಆಚಾರ್ಯ ಅಂತ. ಆದ್ರೆ ಆ ಸ್ವಯಂ ಹರಿದಾಸ್ ಠಾಕೂರ್ ಕೂಡ ಈ ತರ ಅನುಭವ ಮಾಡಿಲ್ಲ. ನಾಮಕ್ಕೆ ಇಷ್ಟು ಶ್ರೇಷ್ಠವಾಗಿ ಸ್ವಯಂ ಹರಿದಾಸ್ ಠಾಕೂರ್ ಕೂಡ ಅನುಭವ ಮಾಡ್ಲಿಲ್ಲ. ಯಾವ ತರ ರೂಪ ಗೋಸ್ವಾಮಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ರು. ಸ್ವಯಂ ರಾಯರಾಮಾನಂದ್ ಏನ್ ಹೇಳ್ತಾ ಇದ್ದಾರೆ, ಬಂದು ಈ ತರ ಬಂದು ನೀನೇ ಸಾಧ್ಯ. ಸ್ವಯಂ ಯಾರು ಹೇಳ್ತಾ ಇರೋದು? ಆ ತರ ರಾಯರಾಮಾನಂದ್. ಯಾರು? ಆ ತರ ರಾಯರಾಮಾನಂದ್. ಆಮೇಲೆ ಏನ್ ಹೇಳ್ತಾರೆ ಬಂದು, ಸೊ ನೀನ್ ಏನ್ ಓದಿದ್ಯೋ ಅದ್ರಲ್ಲಿ ಸೊ ಮಂಗಳಾಚರಣೆಯಲ್ಲೂ ನೋಡೋಣ. ಅವಾಗ ಏಲಗೆ ನಾಚಿಕೆ ಬೀಳ್ತಾರೆ ರೂಪ ಗೋಸ್ವಾಮಿ. ಅವಾಗ ಮಹಾಪ್ರಭು ಸ್ವಯಂ ಹೇಳ್ತಾರೆ, ಫೋರ್ಸ್ ಮಾಡ್ತಾರೆ, ಇಲ್ಲ ಏಳು 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 ಅಂತ. ನೋಡಿ, ಇದ್ರ ಮುಂಚೆ ನಿತ್ಯಾನಂದ ಪ್ರಭುಗೆ ತೋರಿಸಿದ್ರು ನಾನೇ ಭಗವಂತ ಅಂತ, ಅದ್ವೈತಾಚಾರ್ಯಗೆ ತೋರಿಸಿದ್ರು ನಾನೇ ಭಗವಂತ ಅಂತ, ಸಾರ್ವಭೌಮ ಭಟ್ಟಾಚಾರ್ಯಗೆ ತೋರಿಸಿದ್ರು ನಾನೇ ಭಗವಂತ ಅಂತ, ರಾಯರಾಮಾನಂದ್ಗೆ ಸಹ ತೋರಿಸಿದ್ರು ನಾನೇ ನೋಡು ಭಗವಂತ ಅಂತ, ರಾಧಾಕೃಷ್ಣ ರೂಪನ ತೋರಿಸಿದ್ರು, ಶ್ರೀಧರ್ಗೆ ತೋರಿಸಿದ್ರು, ಕುಲವೇಶ ಶ್ರೀಧರ್ಗೆ ತೋರಿಸಿದ್ರು, ಎಷ್ಟೆಷ್ಟು ನವದೀಪ್ ವಾಸಿಗಳು ಇಲ್ದಾರೋ ಎಲ್ಲಾರ್ಗು ಭಗವಂತ ಮಹಾಪ್ರಭು ನಾನೇ ಭಗವಂತ ಅಂತ ತೋರಿಸಿದ್ರು ಆವೇಶದಲ್ಲಿ. ಆದ್ರೆ ಎಲ್ಲಾರ್ಗೂ ವಾರ್ನಿಂಗು ಕೊಟ್ಟಿದ್ರು, ಏನಂತ, ನಾನು ಭಗವಂತ ಅಂತ ಯಾರಿಗೂ ಹೇಳ್ಬಾರ್ದು, ಯಾರಿಗೂ ಹೇಳ್ಬಾರ್ದು. ಆದ್ರೆ ಆದ್ರೆ ರೂಪ ಗೋಸ್ವಾಮಿಗೆ ಆತರ ಅವಾಯ್ಡ್ ಮಾಡಿಲ್ಲ ಮಹಾಪ್ರಭು. ಸೊ ಇದ್ರಲ್ಲಿ ಆ ಶ್ಲೋಕದಲ್ಲಿ ಏನು, ಸೊ ರಾಯರಾಮನ್ ಫೋರ್ಸ್ ಮಾಡ್ತಾ ಇದಾರಲ್ಲ, ಆ ಶ್ಲೋಕ ಎಲ್ಲು ಮಂಗಳಾಚರಣೆ ಎಲ್ಲು ಮಂಗಳಾಚರಣೆ ಎಲ್ಲು ಅಂತ, ಅದ್ರಲ್ಲಿ ಏನ್ ಬರ್ದಿದ್ದಾರೆ, ಮಹಾಪ್ರಭು ಭಗವಂತ ಅಂತ ಪೂರ್ಣ ಎಲ್ ಮಾಡಿದ್ದಾರೆ. ಆದ್ರೆ ಮಹಾಪ್ರಭು ಏನ್ ಮಾಡ್ತಾ ಇದಾರೆ, ಮಹಾಪ್ರಭು ರೂಪ ಗೋಸ್ವಾಮಿ ಎಲ್ದಿರ ಇದ್ರೇನು ಯಾರು ಫೋರ್ಸ್ ಮಾಡ್ತಾ ಇರೋದು? ಮಹಾಪ್ರಭು ಫೋರ್ಸ್ ಮಾಡ್ತಾ ಇದಾರೆ. ಮಹಾಪ್ರಭು ಗೊತ್ತಿಲ್ವಾ ಏನೋ, ಆದ್ರೆ ಅವ್ರು ಏನ್ ಬರ್ದಿಕ್ಕಿದ್ದಾರೆ ಅಂತ. ಆದ್ರೆ ಯಾವ ತರ ಇಂಡೈರೆಕ್ಟ್ ಆಗಿ ರೂಪ ಗೋಸ್ವಾಮಿಗೆ ಏನು ಆ ಪರ್ಮಿಷನ್ ಕೊಡ್ತಾ ಇದಾರೆ, ಇವ್ರಿಗೆಲ್ಲ ಅಲೋ ಇಲ್ಲ ನನ್ ಭಗವಂತ ಅಂತ ಹೇಳ್ಕ, ಆದ್ರೆ ನಿನ್ಗೆ ಅಲೋ ಇದೆ, ನೀನ್ ಹೇಳು. ಸೊ ಇದ್ರಕ್ಕಿಂತ ದೊಡ್ಡ ಆಚಾರ ಸೊ ಇನ್ನೇನ್ ಬೇಕಾಗುತ್ತೆ. ಸೊ ರೂಪ ಗೋಸ್ವಾಮಿ ಸೊ ಏನ್ ಮಾಡ್ತಾರೆ ಅವಾಗ, ಸೊ ರೂಪ ಗೋಸ್ವಾಮಿ ಹೇಳ್ತಾರೆ ಶ್ಲೋಕನ ಏನು, ಅನರ್ಪಿತ ಚರಿಚಿರಾಮ್ ಕರುಣ್ಯಾವ ಕೀರ್ಣೋ ಕಲವು ಸಮರ್ಪಯುತ ಮುನ್ನತೋ ಜ್ವಲರಸಾಂ ಸ್ವಭಕ್ತಿ ಶ್ರಿಯಾಂ ಹರಿ ಪುರಟ ಸುಂದರ ದ್ವಿತೀ ಕದಂಬ ಸಂದೀಪಿತ ಸದಾ ಹೃದಯ ಕಂದರೆ ಸ್ಫುರತಿವಾ ಶ್ರೀ ಸಚ್ಚಿನಂದನ. ಮಹಾಪ್ರಭು ಈ ಶ್ಲೋಕ ಹೇಳ್ಬಿಟ್ಟು, ಇಲ್ಲ ಇಲ್ಲ ಇದು ಅತಿಶಯೋಕ್ತಿ ಇದೆ, ಇಷ್ಟುವರೆಗೂ ಇದ್ರ ಮುಂಚೆ ಅವ್ರ ಏನಾದ್ರು ಬೈತಾ ಇದ್ರು, ಆದ್ರೆ ಇಲ್ಲಿ ಮಹಾಪ್ರಭು ಏನಾಗ್ತಾ ಇದೆ, ಇಲ್ಲ ಇಲ್ಲ ಇದು ಅತಿಶಯೋಕ್ತಿ ಇದೆ, ಇಲ್ಲಿ ಬೈತಾ ಇಲ್ಲ, ಏನಾಗ್ತಾ ಇದೆ ನನ್ನ ಬಗ್ಗೆ ನಾನು ಜಾಸ್ತಿನೇ ಹೇಳ್ತಾ ಇದ್ದೀನಿ ಅಂತ ಸುಮ್ನೆ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಟ್ರು. ಈ ತರ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಟ್ರು ಅಷ್ಟೇ, ಈ ತರ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಟ್ರು. ಏನು ತುಂಬಾ ಅತಿಶಯೋಕ್ತಿ ಆಗ್ತಾ ಇದೆ ಅಂತ, ತುಂಬಾ ಅತಿಶಯೋಕ್ತಿ ಆಗ್ತಾ ಇದೆ ಅಂತ ಏನು. ಸೊ ಇದ್ರಿಗೆ ಅರ್ಥ ಏನು, ಆ ತರ ಸೊ ಯಾವ ತರ ಬಂದು ಪ್ರೇಮ ಆತರ ನೀ ಹೇಳಿದ್ರಲ್ವಾ, ಸೊ ಎಲ್ಲಾರು ನಾನು ವಂಚಿತ ಮಾಡ್ತಾ ಇದ್ದೀನಿ, ಆದ್ರೆ ನಾನು ಈ ತರ ಎಲ್ಲಾರನು ಈ ತರ ಪ್ರೇಮದಲ್ಲಿ ನಾನೇನ್ ಮಾಡಕ್ ಆಗ್ತಾ ಇಲ್ಲ, ನಾನು ಆ ಕುಂಜದಲ್ಲಿ ಪ್ರವೇಶ ಮಾಡ್ಸಕ್ ಆಗ್ತಾ ಇಲ್ಲ. ಆದ್ರೆ ಇಲ್ಲೇನ್ ಮಾಡಿದ್ರು ಮಹಾಪ್ರಭು ಬಂದು ಎಲ್ಲಾರ್ಗೂ ಆ ಪ್ರೇಮ ಕೊಡಕ್ ಬಂದ್ರು, ಎಲ್ಲಾರು ಆ ತರ ಪ್ರೇಮ ಕೊಡಕ್ ಬಂದ್ರು. ಇದನ್ನ ಯಾರು ಪೂರ್ಣ ಮಾಡಿದ್ದು? ರೂಪ ಗೋಸ್ವಾಮಿ, ರೂಪ ಗೋಸ್ವಾಮಿ. ಸೊ ಇಲ್ಲೇನಾದ್ರು ಆ ಶ್ಲೋಕ ಕೇಳಿದ ತಕ್ಷಣನೇ ಇಲ್ಲಿ ರಾಯರಾಮಾನಂದ್, ಸಾರ್ವಭೌಮ ಭಟ್ಟಾಚಾರ್ಯ ಎಲ್ಲ ಖುಷಿ ಆಗ್ಬಿಡ್ತಾರೆ, ಎಲ್ಲ ಖುಷಿ ಆಗ್ಬಿಡ್ತಾರೆ, ಎಲ್ಲ ಏನೋ ತುಂಬಾ ಪರವಶ ಆಗ್ಬಿಡುತ್ತೆ ಆನಂದ್ ಹೃದಯದಲ್ಲಿ. ಯಾಕೆಂದ್ರೆ ಮಹಾಪ್ರಭು ಇವ್ರು ನಮ್ನೆಲ್ಲ ಅವಾಯ್ಡ್ ಮಾಡ್ತಾ ಇದ್ರು, ಇವಾಗೊಬ್ರು ಸಿಕ್ದ್ರು. ಯಾಕೆ? ಆ ಮಹಾಪ್ರಭು ಬಗ್ಗೆ ಎಲ್ಲಾರ್ಗೂ ಹೇಳಕ್ಕೆ, ಆ ಮಹಾಪ್ರಭು ಬಗ್ಗೆ ಎಲ್ಲಾರ್ಗೂ ಹೇಳಕ್ಕೆ, ಎಲ್ಲಾರ್ಗೂ ಹೇಳಕ್ಕೆ. ಸೊ ಯಾರೇ ಈ ತರ ಒಬ್ರು ಸಿಕ್ಬಿಟ್ರು, ಎಲ್ಲಾರ್ಗೂ ಖುಷಿ ಆಯ್ತು. ಮತ್ತೆ ರಾಯರಾಮಾನಂದ್ ಕೇಳ್ತಾರೆ, ಸೊ ಮತ್ತೆ ಇನ್ನು ಏನೇನ್ ಬರ್ದಿದ್ದೀಯ ಹೇಳು ನನಗೆ, ಇನ್ನು ಏನೇನ್ ಬರ್ದಿದ್ದೀಯ ಹೇಳು. ರೂಪ ಗೋಸ್ವಾಮಿ ವರ್ಣನೆ ಮಾಡ್ತಾ ಇದ್ದಾರೆ, ಮಾಡ್ತಾ ಏನಾಗ್ತಾ ಇದೆ ಹೃದಯದಲ್ಲಿ, ಮಹಾಪ್ರಭು ಸ್ವಯಂ ಹೃದಯದಲ್ಲಿ ಏನಾಗ್ತಾ ಇದೆ, ಆನಂದ ಪರವಶ ಆಗ್ತಾ ಇದೆ ಮಹಾಪ್ರಭು ಹೃದಯದಲ್ಲೇ. ಕೇಳ್ತಾ ಆದ್ರೇನು ಮಹಾಪ್ರಭು ಹೇಳಲ್ಲ. ಅವಾಗ ರೂಪ ರಾಯರಾಮಾನಂದ ಎಲ್ಲ ಹೇಳ್ತಾರೆ ಬಂದು, ಏನ್ ಹೇಳ್ತಾರೆ ಬಂದು ಅದ್ರ ಕೇಳ್ತಾ ಸ್ವಯಂ ರಾಯರಾಮಾನಂದ್ ಹೇಳ್ತಾರೆ, ನಿಂತರ ಕವಿತಾ ಸಾಹಿತ್ಯ ಇನ್ಯಾರ ಕೈಯಲ್ಲಿ ಬರೆಯಕ್ಕಾಗಲ್ಲ, ನಿನ್ ಬರ್ದಂಗೆ. ಯಾರು ಹೇಳೋದು? ಯಾರು ಹೇಳ್ತಾ ಇರೋದು? ರಾಯರಾಮಾನಂದ್. ಇದ್ರ ಮುಂಚೆನೆ ವರ್ಣನೆ ಮಾಡ್ತಾರೆ ರಾಯರಾಮಾನಂದ್ ಯಾವ ತರ ಅಂತ, ಎಷ್ಟು ಶ್ರೇಷ್ಠ ಅಂತ. ಆದ್ರೆ ಆತರ ರಾಯರಾಮಾನಂದ್ ಹೇಳ್ತಾ ಇದ್ದಾರೆ, ನೀನ್ ನಿಶ್ಚಿತವಾಗಿ ನಿನ್ಗೇನಾಗಿದೆ,
ಮಹಾಪ್ರಭು ಪೂರ್ಣ ಕೃಪೆ ನಿಂಗೆ ಸಿಕ್ಕಿದೆ. ಮಹಾಪ್ರಭು ಕೃಪೆ ನಿನಗ್ ಪೂರ್ಣವಾಗಿ ಸಿಕ್ಕಿದೆ. ಸೊ ಯಾರು ಹೇಳ್ತಾ ಇರೋದು? ರಾಯರಾಮಾನಂದ ಸ್ವಯಂ ಹೇಳ್ತಾ ಇರೋದು. ಅದು ಇಲ್ದರ ಸೊ ನಿಂತರ ಸೊ ಏನು ಆ ಭಕ್ತಿ ರಸದಲ್ಲಿ ಇನ್ಯಾರು ಪ್ರವೇಶ ಮಾಡಕ್ಕಾಗಲ್ಲ, ನಿಂತರ ಕಾವ್ಯ ಇನ್ಯಾರು ಬರೆಯಕ್ಕಾಗಲ್ಲ. ನೀನ್ ಬಂದು ಏನು ನಿಂದ್ರಿಂದ ಬರೋ ಕತೆ ಬಂದು ಅಮೃತ ಪ್ರವಾಹ. ಅದನ್ನೆಲ್ಲ ಏನಾಗಿದೆ, ಆ ಅಮೃತದಲ್ಲಿ ಸ್ವಲ್ಪ ಕರ್ಪೂರನೂ ಆಡಾಗಿದೆ. ಅದಿನ್ನು ಏನು ಸುಗಂಧಿತವಾಯ್ತು, ಇನ್ನು ಟೇಸ್ಟ್ ಆಯ್ತು. ಮತ್ತೆ ನಿಂತರ ಇನ್ಯಾರು ವರ್ಣನೂ ಮಾಡಕ್ಕೂ ಆಗಲ್ಲ. ಅದು ರೂಪ ಗೋಸ್ವಾಮಿ ಮಹಿಮೆ ಅಂದ್ರೆ. ಇನ್ನು ಸೊ ನೋಡಿ, ಎಲ್ಲಾರು ಯಾರಾದ್ರೂ ಆಗಿರ್ಲಿ ರೂಪ ಗೋಸ್ವಾಮಿ ಸ್ವೀಕಾರ ಮಾಡಿದ್ದಾರೆ. ರಾಯರಾಮಾನಂದ್, ಸಾರಂಗ್ ಭಟ್ಟಾಚಾರ್ಯ, ಮಹಾಪ್ರಭು ಎಷ್ಟೆಷ್ಟು ಪಾರ್ಷದಗಳಿದ್ದಾರೋ ಎಲ್ಲಾರು ಬಂದು ಏನಾಗಿದ್ದಾರೆ, ಆ ರೂಪ ಗೋಸ್ವಾಮಿ ಶ್ರೇಷ್ಠತ್ವನ ಪೂರ್ಣ ಸ್ವೀಕಾರ ಮಾಡಿದ್ದಾರೆ. ಸೊ ಇದೊಂದ್ ಕಡೆ ಇದೊಂಥರ. ಇವಾಗ ಸೊ ಇನ್ನೊಂಥರ ಇವಾಗ ನೋಡೋಣ. ಇವಾಗ ನೋಡಿ, ಇದು ಚೆನ್ನಾಗಿ ಕೆಲ್ಸ್ಕೊಳ್ಳಿ. ಇವಾಗ ರೂಪ ಗೋಸ್ವಾಮಿ ನಾವು ನೋಡಿದ್ವಿ. ಸೊ ಏನೋ ಒಂದು ಶ್ಲೋಕ ಅಲ್ವಾ? ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಇದು ನಾವು ರೂಪ ಗೋಸ್ವಾಮಿ ಬರ್ದಿರೋ ಒಂದು ಶ್ಲೋಕ ಅಲ್ವಾ? ಯಾವುದು? ಭಕ್ತಿ ರಸಾಮೃತ ಸಿಂಧುದಲ್ಲಿ. ಅದ್ರ ಒಂದೇ ಶ್ಲೋಕದಲ್ಲೇ ತಗೊಂಡು ಏನ್ ಮಾಡಿದ್ದಾರೆ ವಿಶ್ವನಾಥ ಚಕ್ರವರ್ತಿ ಠಾಕೂರ್. ಸೊ ಏನು ಮಾಧುರ್ಯ ಕದಮಿನಿ ವರ್ಣನೆ ಮಾಡಿದ್ದಾರೆ. ಇನ್ನು ಅದ್ರ ನೀವು ಕೇಳಿಸ್ಕೊಂತ ಇದ್ದೀರಿ. ಆತರ ಒಂದು ಬುಕ್ ಅಲ್ಲ, ಅವರು ಆತರ ಬುಕ್ಸ್, ತುಂಬಾ ಬುಕ್ಸ್ ಬರ್ದಿದ್ದಾರೆ. ಲಲಿತ್ ಮಾಧವ್, ವಿದಗ್ಧ ಮಾಧವ್, ಹಂಸದೂತ, ಮತ್ತೆ ಏನು ಭಕ್ತಿ ರಸಾಮೃತ ಸಿಂಧು, ಉಜ್ವಲ ನೀಲಮಣಿ, ಮತ್ತೆ ಉದ್ಧವ್ ಸಂದೇಶ್, ಲಘು ಭಾಗವತಾಮೃತ್, ಈ ತರ ತುಂಬಾ ತುಂಬಾ ಗ್ರಂಥಗಳು ವರ್ಣನೆ ಮಾಡಿದ್ದಾರೆ. ಮತ್ತೇನು ಸೊ ಅದನ್ನ ಮತ್ತೆ ವರ್ಣನೆ ಮಾಡಕ್ಕೆ ಕ್ಲಿಯರ್ ಆಗಿ ಇನ್ನು ಯಾರಿಗೂ ಸಾಧ್ಯ ಆಗ್ಲಿಲ್ಲ. ಅದಕ್ಕೆ ಇವರು ಸ್ವಯಂ ರೂಪ ಗೋಸ್ವಾಮಿ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಆಗಿ ಬರ್ತಾರೆ, ಅದನ್ನ ವರ್ಣನೆ ಮಾಡಕ್ಕೆ ಕ್ಲಿಯರ್ ಆಗಿ. ಅಷ್ಟು ದೊಡ್ಡ ಸಾಹಿತ್ಯ ರೂಪ ಗೋಸ್ವಾಮಿದು. ಸೊ ಆ ತರ ರೂಪ ಗೋಸ್ವಾಮಿ ನೋಡಿ, ಒಂದು ಶ್ಲೋಕನೇ ಈ ಮಾಧುರಿ ಕಾದಂಬರಿ ಅಲ್ವಾ? ಇದನ್ನೆಲ್ಲ ನೋಡ್ಬೋದು. ಶ್ರದ್ಧಾ, ಜೀವಿಗಳಿಗೆ ಬನ್ನಿ, ಇದ್ರ ಮುಂಚೆನೆ ಹೇಳ್ದೆ, ಶ್ರದ್ಧೆದಲ್ಲಿ ಅಂದ್ರೆ ಭಕ್ತಿ ಬರೋದು ತುಂಬಾ 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 ರೇರ್. ಆತರ ಬಂದ್ಬಿಟ್ರೇನು ಸೊ ಈ ತರ ಭಕ್ತಿದಲ್ಲಿ ಈ ರೂಪಾನುಗ ಅನ್ನೋ ಲೈನಲ್ಲಿ ಬರೋದು ಇನ್ನೂ ತುಂಬಾ ಕಷ್ಟ. ಆತರ ಬಂದ್ರೆ ಏನು, ಮತ್ತೆ ಆತರ ಸಾಧು ಸಂಘ ಸಿಗ್ಬೇಕು. ಆತರ ಸಾಧು ಸಂಘ ಸಿಗ್ದ್ಮೇಲೆ ಅವ್ರ ಹತ್ರ ದೀಕ್ಷಾ ಆಗೋದು ಇನ್ನೂ ಕಷ್ಟ. ಎಷ್ಟೋ ಜನಗಳು ಸುಕೃತಿ ಬೇಕು. ಇನ್ನೇನು ಹಂಗ ಇಮಿಡಿಯೇಟ್ ಆಗಿ ಆಗ್ಬಿಡಲ್ಲ ಒಂದೇ ತಕ್ಷಣ. ಸೊ ಎಷ್ಟೋ ಜನಗಳು ಸುಕೃತಿ ಬೇಕು. ಯಾಕೆ ನೀವು ಎಕ್ಸಾಂಪಲ್ ITI ಕಾಲೇಜ್ಗೆ ಹೋಗ್ತೀರಾ, IIT ಕಾಲೇಜ್ ಸೀಟ್ ಸಿಗ್ಬಿಡುತ್ತೇನೋ? ಅಷ್ಟು ಕೋಟಿ ಸೀಟ್ ಸಿಗಲ್ಲ. ಆದ್ರೆ ಸಿಗ್ಬೇಕಂದ್ರೆ ನೀವು ಎಷ್ಟೋ ಅವ್ರನ್ನವ್ರೇ ಅನ್ಕೊಂತಾರೆ, ನಾವ್ ಒಂದು ಮಹಾನ್ ಪುರುಷರು ಅಂತ. IIT ಸಿಗ್ಬಿಟ್ರೆ ಸೊ IIT ಸಿಗರ ಸೀಟ್ ಸಿಗ್ಬಿಟ್ರೆ ಅವ್ರವ್ರೇ ಅನ್ಕೊಂತಾರೆ, ಫೀಲಿಂಗ್ ಬಂದ್ಬಿಡುತ್ತೆ, ನಾವೊಂದು ಸಾಧಾರಣ ಅಲ್ಲ, ನಾವು ಮಹಾಪುರುಷರು ಅಂತ. ಒಂದು ಭೌತಿಕ ಜಗತ್ತು, ಭೌತಿಕ ವಿದ್ಯೆಗೆ ಅಷ್ಟು ಇದೇನಂದ್ರೆ ಇನ್ನು ಈ ತರ ರೂಪಾನುಗ ಹೇಳ್ನಲ್ವಾ, ಇಷ್ಟು ಸಾಧಾರಣ ಅಲ್ಲ ರೂಪಾನುಗ. 8,000 ಯುಗಕ್ಕೊಂದ್ಸತಿ ಬರೋದು. ಆ ತರ ಇದ್ರಲ್ಲಿ ಆ ತರ ಲೈನ್ ಅಲ್ಲಿ ಪ್ರವೇಶ ಮಾಡ್ಬೇಕಂದ್ರೆ ಇನ್ನೆಷ್ಟು ಇರ್ಬೋದು. ಇನ್ನೆಷ್ಟು ಬಂದು ಅದೇ ಹೇಳ್ತೀನಲ್ವಾ, ನಮ್ಗೆ ಗೊತ್ತಾಗ್ತಾ ಇಲ್ಲ ನಾವು ಎಷ್ಟು ಸೌಭಾಗ್ಯರು ಅಂತ. ಸೊ ಅದನ್ನ ಆತರ ಸಾಧು ಸಂಘ, ಆತರ ದೀಕ್ಷಾ ಆಗ್ಬಿಟ್ರೆ ಏನಾಗುತ್ತೆ, ಭಜನೆ ಸ್ಟಾರ್ಟ್ ಆಗುತ್ತೆ. ಭಜನೆ ಕ್ರಿಯೆ, ಅನರ್ಥಗಳೆಲ್ಲ ಹೋಗೋದು, ಈ ತರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಎಲ್ಲಿದ್ದೆಲ್ಲ ಉತ್ಸಾಹಮಯಿ, ಗಣತರೆಲ್ಲ, ವೀಡು ವಿಕಲ್ಪ, ನಿಯಮಾಕ್ಷಮ, ವಿಶ್ವ ಸಂಗಾರ, ತರಂಗರಂಗಿನಿ. ಏನಾಗುತ್ತೆ ಭಕ್ತಿದಲ್ಲಿ ಮತ್ತೆ ಉತ್ಸಾಹ ಸ್ವಲ್ಪ ದಿನ ಇರುತ್ತೆ, ಕಡಿಮೆ ಆಗುತ್ತೆ. ಮತ್ತೆ ಏನು ಮೈಂಡ್ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಮತ್ತೆ ಏನು ಮೈಂಡ್ ಡಿಸ್ಟರ್ಬ್ ಮಾಡ್ತಾ ಇದ್ರನ್ನೆಲ್ಲ ಮತ್ತೆ ನಿಯಮಗಳು ಪಾಲನೆ ಮಾಡಕ್ಕಾಗಲ್ಲ, ಎಲ್ಲ ಇಕ್ಕೊಂತೀರಿ. ಮತ್ತೆ ಸ್ವಲ್ಪ ದಿನ ಭಕ್ತಿ ಮಾಡಕ್ ಇಂಟ್ರೆಸ್ಟ್ ಬರುತ್ತೆ, ಇನ್ ಸ್ವಲ್ಪ ದಿನ ಇಂಟ್ರೆಸ್ಟೇ ಬರಲ್ಲ. ಮತ್ತೆ ಸೊ ಇನ್ನೇನ್ ಮಾಡ್ಬೇಕು, ಮತ್ತೆ ನಾವು ಬಂದು ಈ ತರ ಎಲ್ಲ ಮೈಂಡ್ ಅಲ್ಲಿ ಬರ್ತಾ ಇರುತ್ತೆ. ಸರಿ, ಆತರ ಬಂದು ಮನೇಲಿ ಇರ್ಬೇಕು, ಮನೇಲಿ ಇದ್ಕೊಂಡ್ ಭಕ್ತಿ ಮಾಡ್ಲಾ, ಮಠಕ್ಕೆ ಬಂದು ಭಕ್ತಿ ಮಾಡ್ಲಾ, ಸರಿ ಮಠದಲ್ಲಿ ಇದ್ಕೊಂಡ್ ಭಕ್ತಿ ಮಾಡ್ಲೆ, ಇಲ್ಲೇ ಇದ್ರನ್ನೇ ನಮ್ ಮನೆಯಲ್ಲಿ ಇದ್ಕೊಂಡು ಮಾಡ್ಬೋದಲ್ವಾ? ಮತ್ತೆ ಮನೆಯಲ್ಲಿದ್ರೆ ಇಲ್ಲಿದ್ರೆ ಸಂಸಾರ ಮಾಡಿದೋಗಿ ಆರಾಮಾಗಿ ಭಕ್ತಿ ಮಾಡ್ಬೋದು. ಈ ತರ ಏನೋ ಒಂದಿರುತ್ತೆ. ಮತ್ತೆ ಸರಿ ಮಠದಲ್ಲಿ ಬಂದು ನೀನ್ ಸೆಟ್ಲ್ ಆಗ್ಬಿಟ್ಟ, ಮತ್ತೆ ಇದ್ರಲ್ಲೇ ನೀನ್ ಕನ್ಫ್ಯೂಷನ್ ಇರುತ್ತೆ. ಕತೆ ಕೇಳ್ಬೇಕಾ, ಚಾಂಟಿಂಗ್ ಮಾಡ್ಬೇಕಾ, ಸೇವೆ ಮಾಡ್ಬೇಕಾ, ಇದೆಲ್ಲ ತಲೆದಲ್ಲಿ ಕನ್ಫ್ಯೂಸ್ ಇದ್ದೇ ಇರುತ್ತೆ. ಇದೆಲ್ಲ ಏನು? ಸೊ ಇದೆಲ್ಲ ಅನರ್ಥ. ಸೊ ಇದೆಲ್ಲ ಏನು ಅನರ್ಥಗ್ರಸ್ತ ಜೀವ ಲಕ್ಷಣ. ಸೊ ಆಮೇಲೆ ಏನು, ಮತ್ತೆ ಇದೆಲ್ಲ ಆದ್ಮೇಲೆ ಮತ್ತೆ ಇನ್ನು ಚಾಂಟಿಂಗ್ ಮಾಡೋದು. ಸರಿ ಅಪ್ಪ, ಇದೆಲ್ಲ ಬಿಟ್ಬಿಟ್ಟು ಚಾಂಟಿಂಗ್ ಮಾಡೋಣ ಅಂದ್ರೆ ಏನು, ಚಾಂಟಿಂಗ್ ಮಾಡ್ತಾ ಮಾಡ್ತಾ ನಿದ್ದೆ ಬರುತ್ತೆ. ಸರಿ, ನಿದ್ದೆ ಬಂದಿಲ್ವಾ, ಯಾರಾದ್ರೂ ಏನಾದ್ರು ಹೇಳ್ಬಿಟ್ರ, ಚಾಂಟಿಂಗ್ ಮಾಡ್ತಾ ಇದ್ದೀನಿ, ಮನ್ಸಲ್ಲಿ ಅದೇ ಓಡ್ತಾನೆ ಇದೆ, ವಿಕ್ಷೇಪ. ಸರಿ, ಆತರ ಮಾಡ್ತಾ ಇದೆ, ಸರಿ ಇದು ಓಡ್ತಾ ಇಲ್ಲ, ಮತ್ತೆ ನಿದ್ದೆನೂ ಬರ್ತಾ ಇಲ್ಲ, ತಲೆನೂ ಓಡ್ತಾ ಇಲ್ಲ. ಆದ್ರೆ ಆವಾಗ ಹೋಗು ಪ್ರಪಂಚ ಎಲ್ಲ ಸುತ್ಕೊ ಬರುತ್ತೆ. ಇಲ್ಲಾಂದ್ರೆ ಏನಾದ್ರು ಅವ್ರದ್ದು ವಿಷಯ ಬಂದ್ಬಿಡ್ತು, ಅದೇ ನೆನ್ನೆ ಏನ್ ಕೆಲ್ಸ್ಕೊಂಡೆ ಅದೇ ಮನ್ಸಲ್ಲಿ ಓಡ್ತಾ ಇರುತ್ತೆ.
ಇದೆಲ್ಲ ಓಡ್ತಾ ಇರುತ್ತೆ. ಸರಿ, ಇದ್ರನ್ನೂ ದಾಟಿ ನಾವು ಮುಂದ್ಗಡೆ ಹೋಗ್ತೀರಿ, ಅವಾಗೆಲ್ಲ ನಿಷ್ಠಾದಲ್ಲಿ ಪ್ರವೇಶ ಮಾಡ್ತೀರಿ, ಅವಾಗ ನಿರಂತರವಾಗಿ ಇರುತ್ತೆ ಭಕ್ತಿ. ಆದ್ರೇನು ತುಂಬಾ ಕಷ್ಟ. ಮನಸ್ಸನ್ ಗಟ್ಟಿಯಾಗಿ ಇಳ್ಕೊಂಡ್ ಬರ್ಬೇಕು. ಇಲ್ಲಿ ಮನ್ಸು ಅಲ್ಲಿ ಇಲ್ಲಿ ಹೋಗಲ್ಲ ಅಂತ ಏನೂ ಇಲ್ಲ, ಇಲ್ಲಿನೂ ಹೋಗುತ್ತೆ. ಆದ್ರೆ ನಿರಂತರ ಇರುತ್ತೆ ಭಜನೆದಲ್ಲಿ. ನಿರಂತರ ಇರುತ್ತೆ ಭಜನದಲ್ಲಿ. ಮನಸ್ಸನ್ನ ಅಲ್ಲಿಂದ ಹಿಡ್ಕೊ ಬರ್ತೀರಾ. ಆದ್ರೆ ರುಚಿದಲ್ಲಿ ಯಾವಾಗ ಇಲ್ಲಿ ಮನಸ್ಸು ಅಷ್ಟೊಂದು ಹೋಗಲ್ಲ, ಮನಸ್ಸು ಅಲ್ಲಿ ಇಲ್ಲಿ ಹೋಗಲ್ಲ. ಇಲ್ಲಿ 3 ಅಭಿಲಾಷ ಏನೋ ಶುರು ಆಗೋ ಸ್ಟಾರ್ಟ್ ಆಗುತ್ತೆ. ಸೇವೆ ಅಭಿಲಾಷ್, ಮತ್ತೆ ಅನುಕೂಲ ಅಭಿಲಾಷ್, ಸ್ವಾರ್ಥ ಅಭಿಲಾಷ್, ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಏನು ಭಗವಂತನಿಗೆ ಯಾವ ತರ ಇಷ್ಟನೋ ಆ ತರ ಸೇವೆ ಮಾಡೋ ಅಭಿಲಾಷ ಶುರುವಾದ. ಮತ್ತೆ ಏನು ನಾನು ಹೆಂಗಾದ್ರೂ ಕೃಷ್ಣ ಪಡಿಲೇಬೇಕು ಅನ್ನೋ ಅಭಿಲಾಷ, ಇದೆಲ್ಲ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಆಸಕ್ತಿದಲ್ಲಿ ಪ್ರವೇಶ ಮಾಡ್ತೀರಾ. ಆಸಕ್ತಿದಲ್ಲಿ ಪ್ರವೇಶ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಮನಸ್ಸು ಸ್ವಾಭಾವಿಕವಾಗಿ ಕೃಷ್ಣನ ಮೇಲೆ ಹೋಗುತ್ತೆ. ರುಚಿದಲ್ಲಿ ಮನಸ್ಸು ಹೋಗುತ್ತೆ, ಅಲ್ಲಿ ಇಲ್ಲಿ ಹೋಗುತ್ತೆ, ಆದ್ರೆ ಬುದ್ಧಿಪೂರ್ವಕದಿಂದ ಕರ್ಕೊಬಂದು ಇಲ್ಲಿ ಹಾಕ್ತಾರೆ. ಆದ್ರೆ ಇಲ್ಲಿ ಆಸಕ್ತಿದಲ್ಲಿ ಏನು, ಸ್ವಾಭಾವಿಕವಾಗಿ ಮನಸ್ಸು ಅಲ್ಲಿ ಇಲ್ಲಿ ಹೋದ್ರೇನೆ ಮತ್ತೆ ಅದಂತ ಕದೆ ಬಂದ್ಬಿಡುತ್ತೆ, ಅವ್ರಿಗೆ ಗೊತ್ತಿಲ್ದಿರನೆ ಬಂದ್ಬಿಡುತ್ತೆ. ಇದು ಆಸಕ್ತಿದಲ್ಲಿ. ಆದ್ರೆ ಭಾವದಲ್ಲಿ ಯಾವಾಗ ಪ್ರವೇಶ ಮಾಡ್ತಿರೋ ಅವಾಗ ತರ ಏನು ಇರಲ್ಲ. ಸೊ ಅವಾಗ ಏನಾಗ್ತೀರಾ, ಹೃದಯದಲ್ಲಿ ರಾಧಾಕೃಷ್ಣಕ್ಕೆ ಸೇವೆ ಮಾಡ್ತಾ ಇರ್ತೀರಾ. ಹೃದಯದಲ್ಲಿ ಆ ತರ ರಾಧಾಕೃಷ್ಣಕ್ಕೆ ಸೇವೆ ಮಾಡ್ತಾ ಇರ್ತೀರಾ. ಆದ್ರೆ ನೆಕ್ಸ್ಟ್ ಎಲ್ಲಿ ಪ್ರವೇಶ ಮಾಡ್ತೀರಾ, ಪ್ರೇಮದಲ್ಲಿ. ಅವಾಗೇನು ರಾಧಾಕೃಷ್ಣಕ್ಕೆ ಡೈರೆಕ್ಟ್ ಆಗಿ ಸೇವೆ ಮಾಡ್ತೀರಾ. ಅಲ್ಲಿ ರಾಧಾಕೃಷ್ಣಕ್ಕೆ ಡೈರೆಕ್ಟ್ ಅಲ್ಲಿ ಸೇವೆ ಮಾಡ್ತೀರಾ. ಆಮೇಲೆ ಪ್ರೇಮ ಆದ್ಮೇಲೆ ಮುಗಿಲಿಲ್ಲ. ಸ್ನೇಹ, ಮಾನ, ಪ್ರಣಯ, ರಾಗ, ಅನುರಾಗ, ಭಾವ, ಮಹಾಭಾವ, ರೂಢ, ಅಧಿರೂಢ, ಮದನ, ಮೋದನ, ಮದನಕ್ಕೆ ಮಹಾಭಾವ ಇದೆ. ಇಲ್ಲಿ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಏನಾಯ್ತು, ಇದೆಲ್ಲ ಯಾರು ವರ್ಣನೆ ಮಾಡಿದ್ದಾರೆ, ರೂಪ ಗೋಸ್ವಾಮಿ ವರ್ಣನೆ ಮಾಡಿದ್ದಾರೆ. ಎಲ್ಲಿ, ಉಜ್ವಲ ನೀಲದಲ್ಲಿ ಆಗಿರಲಿ, ಭಕ್ತರ ಸಂಸ್ಕೃತ ಆಗಿರ್ಲಿ, ಸೊ ಇದನ್ನೆಲ್ಲ ರೂಪ ಗೋಸ್ವಾಮಿ ವರ್ಣನೆ ಮಾಡಿದ್ದಾರೆ. ಏನೇನು, ಪ್ರೇಮ ಆದ್ಮೇಲೆ ಕೂಡ ಸ್ಟೇಜಸ್: ಪ್ರೇಮ, ಸ್ನೇಹ, ಮಾನ, ಪ್ರಣಯ, ರಾಗ, ಅನುರಾಗ, ಭಾವ, ಮಹಾಭಾವ, ರೂಢ, ಅಧಿರೂಢ, ಮದನ್, ಮೋದನ್, ಮದನಕ್ಕೆ ಮಹಾ, ಇದೆಲ್ಲ ಯಾರೋ ಸೊ ಏನ್ ಮಾಡಿದ್ದಾರೆ, ಇದೆಲ್ಲ ವರ್ಣನೆ ಮಾಡಿದ್ದಾರೆ. ಇದೆಲ್ಲ ವರ್ಣನೆ ಮಾಡಿದ್ದಾರೆ ಯಾರೋ, ಸೊ ರೂಪ ಗೋಸ್ವಾಮಿ ವರ್ಣನೆ ಮಾಡಿದ್ದಾರೆ. ಸುಮ್ನೆ ವರ್ಣನೆ ಮಾಡಿದ್ದಾರೆ ಅಂದ್ರೆ, ಬರ್ದಿದ್ದಾರೆ ಅಂದ್ರೆ ಅರ್ಥ ಏನು, ಸುಮ್ನೆ ಹಂಗೆ ಬರೆಯಕ್ಕಾಗಲ್ಲ, ನೋಡ್ಕೊಂಡ್ ಬರೆಯಕ್ಕೂ. ಇದ್ರ ಮುಂಚೆ ಯಾರು ಪ್ರಕಾಶಿತನೂ ಮಾಡಿಲ್ಲ. ಯಾಕೆ, ನಾವು ಇದ್ರ ಮುಂಚೆ ಮಂಗಳಾಚರಣದಲ್ಲಿ ಕೇಳಿಸ್ಕೊಂಡ್ರೆ ಇಲ್ಲಿ ರೂಪ ಗೋಸ್ವಾಮಿ ಬಗ್ಗೆ. ರೂಪ ಗೋಸ್ವಾಮಿ ಇದ್ರ ಮುಂಚೆ ಯಾರು ಭಕ್ತಿ ರಸ ಅನ್ನೋದು ಇರ್ಲಿಲ್ಲ. ಭಕ್ತಿ ರಸ ಅನ್ನೋದು ಇದ್ರ ಮುಂಚೆನೆ ಇಲ್ಲ. ಭಕ್ತಿ ರಸ ಇದ್ರ ಮುಂಚೆ ಇಲ್ಲ ಅಂದ್ರೆ ಇದ್ರ ಬಗ್ಗೆ ನೀವ್ ಕೇಳಿರಲ್ಲ, ಏನಿಲ್ಲ. ಮತ್ತೆ ನೀನ್ ಹೆಂಗ್ ಬಂದೆ ಬೇರೆಯವ್ರ ಹತ್ರ ಇಲ್ಲದ್ರೆ ನೋಡ್ಕೊಂಡು ಹೆಂಗ್ ಬರೆಯಕ್ಕಾಗುತ್ತೆ. ಸ್ವಯಂ ಅನುಭವ ಮಾಡ್ಬಿಟ್ಟು ಬರಿಬೇಕು. ಸ್ವಯಂ ಅನುಭವ ಮಾಡ್ಬಿಟ್ಟು ಬರಿಬೇಕು ಅಲ್ವಾ. ಅಂದ್ರೆ ನೀನ್ ಎಲ್ಲರಿಗೂ ಬರ್ದಿದ್ಯಾ, ಕಂಪ್ಲೀಟ್ ಆ ರಾಧಾರಾಣಿ ಭಾಗವರೆಗೂ ಬರ್ದ್ಬಿಟ್ಟೆ. ಆ ರಾಧಾರಾಣಿ ಭಾವವರೆಗೂ ಬರ್ದ್ಬಿಟ್ಟೆ. ಯಾರು, ರೂಪ ಗೋಸ್ವಾಮಿ. ಸ್ನೇಹ, ಮಾನ, ಪ್ರಣಯ, ರಾಗ, ಅನುರಾಗ, ಭಾವ, ಮಹಾಭಾವ, ರೂಢ, ಅತಿರೂಢ, ಮದನ್, ಮೋದನ್, ಮದನೋಕೆ ಮಹಾಭಾವ, ಇದ್ರ ಎಲ್ಲ ಒಂದೊಂದು ಸ್ಟೆಪ್ ಬರ್ದಿದ್ದಾರೆ. ಸುಮ್ನೆ ಮೇಲ್ಮೇಲ್ಗಡೆ ಬರ್ಕೊಂಡು ಹೋಗ್ಲಿಲ್ಲ. ಆ ಸ್ಥಿತಿ ಲಕ್ಷಣಗಳಾಗಿರುತ್ತೆ ಎಲ್ಲಾನು ಬರ್ದಿದ್ದಾರೆ. ಎಲ್ಲಾನು ಬರ್ದಿದ್ದಾರೆ ಅಂದ್ರೆ ಅನುಭವ ಆಗ್ದಿರ ಬರೆಯಕ್ಕಾಗಲ್ಲ. ಇದರಲ್ಲಿ ಇದು ಕನ್ಫರ್ಮ್ ಆಯ್ತು. ಎಲ್ಲರಿಗೂ ಬರ್ದಿದ್ದಾರೆ, ರಾಧಾರಾಣಿ ಭಾವವರೆಗೂ ಬರ್ದಿದ್ದಾರೆ. ಯಾರು, ರೂಪ ಗೋಸ್ವಾಮಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ರೂಪ ಗೋಸ್ವಾಮಿ ಅಷ್ಟವರೆಗೂ ಬರ್ದಿದ್ದಾರೆ. ಇಲ್ಲಿ ಮಹಾಪ್ರಭು ಏನ್ ಬಂದಿರೋದು, ಆ ಪ್ರೇಮನ ಆಸ್ವಾದನೆ ಮಾಡಕ್ಕೆ. ಯಾವ ಪ್ರೇಮನ, ರಾಧಾರಾಣಿ ಪ್ರೇಮನ ಆಸ್ವಾದನೆ ಮಾಡಕ್ಕೆ ಬಂದಿರೋದು. ಆ ಸ್ವಯಂ ಯಾರು, ಸ್ವಯಂ ಕೃಷ್ಣ ಆ ರಾಧಾರಾಣಿ ಪ್ರೇಮನ ಆಸ್ವಾದನೆ ಮಾಡಕ್ಕೆ ಬಂದಿರೋದು. ಸ್ವಯಂ ಕೃಷ್ಣ ಆ ರಾಧಾರಾಣಿ ಪ್ರೇಮನ ಆಸ್ವಾದನೆ ಮಾಡಕ್ ಬಂದಿರೋದು. ಅವಾಗ ರಾಧಾರಾಣಿ ಭಾವ ಹತ್ರ ರಾಧಾರಾಣಿ ಭಾವನೆ ರಾಧಾರಾಣಿ ಹತ್ರ ಭಾವನ ತಗೊಂಡು ಬರ್ತಾರೆ ಅಲ್ವಾ. ರಾಧಾರಾಣಿ ಭಾವನ ಸ್ವಯಂ ಕೃಷ್ಣ ತಗೊಂಡು ಬರ್ತಾರೆ. ಏನ್, ಆ ಭಾವನ ಆಸ್ವಾದನೆ ಮಾಡಕ್ಕೋಸ್ಕರ. ಅಂದ್ರೆ ಏನು, ನಿನ್ನ ಸ್ವಂತ ಭಾವ ಅಲ್ಲ ಅದು, ನೀನ್ ಒಬ್ರ ಹತ್ರ ತಗೊಂಡ್ ಬಂದಿದೀಯ. ರೆಂಟು ರೆಂಟ್ ತಗೊಂಡ್ ಬಂದಿದೀಯ. ಆದ್ರೆ ಇಲ್ಲಿ ರೂಪ ಗೋಸ್ವಾಮಿ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ರೆಂಟ್ ತಗೊಂಡಿಲ್ಲ. ಅವ್ರ ಆಲ್ರೆಡಿ ಎಲ್ಲ ಅವ್ರ ಸ್ವಂತ ಭಾವ ಅದು, ಅವ್ರ ಸ್ವಂತ ಭಾವ ಅದು, ಅವ್ರ ಸ್ವಂತ ಭಾವ. ಅಷ್ಟವರ್ಗು ಎಲ್ಲರಿಗೂ ಮಹಾಪ್ರಭು ಕೂಡ ರೆಂಟಲ್ ತಗೋ ಬಂದಿದ್ರು. ಅದನ್ನ ಇವ್ರು ಸ್ವಯಂ ಅನುಭವ ಮಾಡಿ ಬರ್ದಿಕ್ತಾ ಇದ್ದಾರೆ. ಮಹಾಪ್ರಭು ಕೂಡ ಯಾವ್ದನ್ನ ರೆಂಟಲ್ ತಗೋ ಬಂದಿದ್ದಾರೋ ಅದನ್ನ ಕೂಡ ರೂಪ ಗೋಸ್ವಾಮಿ ಏನು ಸ್ವಯಂ ಅನುಭವ ಮಾಡಿ ಬರಿತಾ ಇದ್ದಾರೆ. ನಾವ್ ಎಲ್ಲಾ ಜಾಗದಲ್ಲಿ ಕೇಳಿರ್ಬೋದು. ಸ್ವಯಂ ಮಹಾಪ್ರಭುಗೆ ಹೆಂಗ್ ಗೊತ್ತಾಯ್ತು, ರೂಪ ಗೋಸ್ವಾಮಿಗೆ ಹೆಂಗ್ ಗೊತ್ತಾಯ್ತು, ನಾವು ಎಲ್ಲಾ ಜಾಗದಲ್ಲಿ ಕೇಳಿರ್ಬೋದು. ಮಹಾಪ್ರಭು ರೂಪ ಗೋಸ್ವಾಮಿ ಮೇಲೆ ಕೃಪೆ ಮಾಡಿದ್ರು, ಮಹಾಪ್ರಭು ರೂಪ ಗೋಸ್ವಾಮಿ ಮೇಲೆ ಕೃಪೆ ಮಾಡಿದ್ರು, ಮಹಾಪ್ರಭು ಗೋಸ್ವಾಮಿ ಮೇಲೆ ಕೃಪೆ ಮಾಡಿದ್ರು. ಆದ್ರೆ ಸ್ವಂತ ಭಾವ ಇರೋರು ರೆಂಟಲ್ ತಗೋ ಬಂದಿರೋರು ಹೆಂಗ್ ಕೃಪೆ ಮಾಡಕ್ಕಾಗುತ್ತೆ?
ಸೊ ನಾರ್ಮಲ್ ಭೌತಿಕ ಜಗತ್ಗೆ ಮಹಾಪ್ರಭು ರೂಪ ಗೋಸ್ವಾಮಿ ಮೇಲೆ ಕೃಪೆ ಮಾಡಿದ್ರು. ಆದ್ರೆ ರೂಪ ಗೋಸ್ವಾಮಿಗೆ ಆ ಅವಶ್ಯಕತೆನೇ ಇಲ್ಲ ಅದು. ಆದ್ರೆ ಇನ್ನು ಲೋಕಕ್ಕೆ ತೋರ್ಸ್ಕೊಳಕೋಸ್ಕರ ರೂಪ ಗೋಸ್ವಾಮಿ ಮೇಲೆ ಕೃಪೆ ಮಾಡಿದ್ರು ಮಹಾಪ್ರಭು ಅಂತೆ. ಆದ್ರೆ ಅದು ಸ್ವಯಂ ರೂಪ ಗೋಸ್ವಾಮಿ ಭಾವನೆ. ಮಹಾಪ್ರಭು ಅದು ಎಷ್ಟವರೆಗೂ ರೂಪ ಗೋಸ್ವಾಮಿ ಎಷ್ಟವರೆಗೂ ಅಂದ್ರೆ ವರ್ಣನೆ ಮಾಡಿದ್ದಾರೆ. ಮದನೋಕೆ ಮಹಾಭಾವರ್ಗೂ ವರ್ಣನೆ ಮಾಡಿದ್ದಾರೆ. ಯಾರು? ರೂಪ ಗೋಸ್ವಾಮಿ ವರ್ಣನೆ ಮಾಡಿದ್ದಾರೆ. ಅದು ಅವರು ಸ್ವಯಂ ಅನುಭವ ಮಾಡಿ ವರ್ಣನೆ ಮಾಡ್ತಾ ಇದ್ದಾರೆ. ಆದ್ರೆ ಮಹಾಪ್ರಭು ಅದನ್ನ ಅನುಭವಿಸಕ್ ಆಗ್ತಾ ಇದೆಯಾ? ಆದ್ರೂ ಕೂಡ ಮಹಾಪ್ರಭು ಕೈಲಿ ಅನುಭವ ಮಾಡಕ್ ಆಗ್ತಾ ಇಲ್ಲ. ನೋಡಿ, ಸ್ನೇಹ, ಮಾನ, ಪ್ರಣಯ, ರಾಗ, ಮಹಾಪ್ರಭು ಇಲ್ಲೇ ಔಟು. ಇಷ್ಟೇ ಮಹಾಪ್ರಭು ಕೈಲ ಇದ್ರ ಮೇಲೆ ಮಹಾಪ್ರಭು ಕೈಲ ಅನುಭವ ಮಾಡಕ್ ಆಗ್ಲಿಲ್ಲ. ಏನು ಕೈಯೆಲ್ಲ ಏನಾಗ್ತಾ ಇದೆ, ಬೇರೆ ಬೇರೆ ಪಾರ್ಟ್ಸ್ ಆಗ್ತಾ ಇದೆ, ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಸೊ ರಕ್ತ ಬರ್ತಾ ಇದೆ ಶರೀರದಿಂದ, ಕರೆಕ್ಟ್ ಆಗಿ ಅನುಭವ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ಇದ್ರ ನೆಕ್ಸ್ಟ್ ಇನ್ನೇನಿದೆ? ಸೊ ಏನು ಸೊ ಸ್ನೇಹ, ಮಾನ, ಪ್ರಣಯ, ರಾಗ, ಅನುರಾಗ, ಈ ಯಶೋಧ ಮಹಾರಾಣಿ, ಸೊ ಇವರೆಲ್ಲ ಸಖಾಗ್ಲಾಗಿರ್ಲಿ, ಇಲ್ಲೆಲ್ಲ ಇದುವರೆಗೂ ಲಾಸ್ಟು. ಮತ್ತೆ ಭಾವ, ಮಹಾಭಾವ, ಇಲ್ಲಿವರೆಗೂ ಯಾರು ಚಂದ್ರಾವಳಿ ಸಖೆಗಳೆಲ್ಲ ಲಾಸ್ಟು. ಆದ್ರೆ ಎಲ್ಲವರೆಗೂ ವರ್ಣನೆ ಮಾಡ್ತಾ ಇದ್ದಾರೆ. ಸೊ ಭಾವ, ಮಹಾಭಾವ, ರೂಢ, ಅಧಿರೂಢ, ಮದನೋಕೆ ಮಹಾಭಾವು ಇಲ್ಲಿವರೆಗೂ ವರ್ಣನೆ ಮಾಡ್ತಾ ಇದ್ದಾರೆ. ರೂಪ ಗೋಸ್ವಾಮಿ ವರ್ಣನೆ ಮಾಡ್ತಾ ಇದ್ದಾರೆ. ಸೊ ಎಷ್ಟಿರ್ಬೋದು? ಅಲ್ಲಿವರೆಗೂ ಮಹಾಪ್ರಭು ಎಲ್ಲ ಇದ್ದಾರೆ, ರೂಪ ಗೋಸ್ವಾಮಿ ಎಲ್ಲ ಇದ್ದಾರೆ. ಅಂದ್ರೆ ಇದೇ ನಾನು ಹೇಳ್ತಾ ಇಲ್ಲ, ಇದು ಪರಮಗುರುದೇವ ಹೇಳ್ತಾ ಇರೋದು. ಅಂದ್ರೆ ಆವಿಷ್ಟದಲ್ಲಿ, ಆತರ ಆವಿಷ್ಟದಲ್ಲಿ ಸೊ ವಿಶೇಷವಾಗಿ ಈ ಟೈಮಲ್ಲಿ ನಾನು ಹೇಳಿದ್ನಲ್ವಾ, ಇಲ್ಲೆಲ್ಲ ವೃಂದಾವನದಲ್ಲಿ ಪರಮಗುರುದೇವ ಇರೋಗ ಏನ್ ಮಾಡ್ತಾರೆ, ರೂಪಸನದಲ್ಲಿ 5 ದಿನ ಕಂಟಿನ್ಯೂಸ್ ಆಗಿ, ಬೆಳಗ್ಗೆ ಸಾಯಂಕಾಲ ಅಲ್ಲ, ಕಂಟಿನ್ಯೂಸ್ ಆಗಿ 5 ದಿನ ಏನ್ ಮಾಡ್ತಾ ಇದ್ರು, ರೂಪ ಗೋಸ್ವಾಮಿ ಬಗ್ಗೆ ಕತೆ ನಡೀತಾ ಇತ್ತು. ಬರೀ ರೂಪ ಗೋಸ್ವಾಮಿ ಬಗ್ಗೆನೇ 5 ದಿನ ಕತೆ ನಡೀತಾ ಇತ್ತು. ಅಷ್ಟಿದೆ ರೂಪ ಗೋಸ್ವಾಮಿ ಬಗ್ಗೆ. ರೂಪ ಗೋಸ್ವಾಮಿ ಬಗ್ಗೆ ಅಷ್ಟಿದೆ. ಸೊ ಪರಮಗುರುದೇವ ಆತರ ಆವಿಷ್ಟದಲ್ಲಿ ಏನ್ ಹೇಳ್ತಾ ಇದ್ರು, ಸೊ ಈ ತರ ಬಂದು ಕಥೆನ ವರ್ಣನೆ ಮಾಡ್ತಾ ಇದ್ರು ರೂಪ ಗೋಸ್ವಾಮಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇನ್ನು ರೂಪ ಗೋಸ್ವಾಮಿ ಯಾವ ತರ ಭಕ್ತಿ ಕೊಡಕ್ ಬಂದಿದ್ದಾರೆ. ಆ ತರ ರೂಪ ಗೋಸ್ವಾಮಿನ ಯಾರ್ಯಾರೆಲ್ಲ ಆತರ ರೂಪ ಗೋಸ್ವಾಮಿನ ಯಾರ್ಯಾರೆಲ್ಲ ಫಾಲೋ ಮಾಡ್ತಾರೋ ಅವ್ರಿಗೂ ಅದೇ ತರ ಭಕ್ತಿ ಸಿಗುತ್ತೆ. ಯಾರ್ಯಾರೆಲ್ಲ ಆ ರೂಪ ಗೋಸ್ವಾಮಿನ ಫಾಲೋ ಮಾಡ್ತಾರೋ ಅವ್ರಿಗೂ ಅದೇ ತರ ಭಕ್ತಿ ಸಿಗುತ್ತೆ. ಅಂದ್ರೆ ಈ ತರ ಏನು ಈ ಸಂಪ್ರದಾಯದಲ್ಲಿ ಈ ಸಂಪ್ರದಾಯದಲ್ಲಿ ಯಾರ್ಯಾರೆಲ್ಲ ಬರ್ತಾರೋ ಅವ್ರಿಗೂ ಅದೇ ತರ ಭಕ್ತಿ ಸಿಗುತ್ತೆ. ಅಂದ್ರೆ ಏನು ಕಾಲೇಜಲ್ಲಿ ಅದೇ ಹೇಳ್ದಲ್ಲ, ಅಡ್ಮಿಷನ್ ಆಗ್ಬಿಟ್ಟಿದ್ದೀರಿ, ಅಡ್ಮಿಷನ್ ಆಗ್ಬಿಡ್ತೀರಿ, ಸೀಟ್ ಪಡ್ಕೊಬೇಕಷ್ಟೆ. ಅದೇನು ಪಾಸ್ ಆಗ್ಬೇಕು, ಅಲ್ಲಿ ಕಂಪ್ಲೀಟ್ ಯಾವ್ದೋ ಒಂದು ಟೈಮಲ್ಲಿ ಆಗೇ ಆಗುತ್ತೆ ಅಲ್ವಾ. ಹರಿಹರ ಎಷ್ಟೋ ಅಷ್ಟು ಆಗ್ಲಿ ಯಾವ್ದೋ ಒಂದು ಟೈಮಲ್ಲಿ ಹಾಗೆ ಆಗುತ್ತೆ. ಸೊ ಸೀಟ್ ಸಿಗ್ಬಿಡ್ತಲ್ವ, ಇನ್ನೇನು ಸೀಟ್ ಸಿಗ್ಬಿಡ್ತು. ಸೊ ಇನ್ನೇನು ಕಾಲೇಜ್ಗೂ ಹೋಗ್ತಾ ಇದ್ದೀರಿ, ಎಲ್ಲೋ ಕಂಟಿನ್ಯೂಸು ನಾನ್ ಕಂಟಿನ್ಯೂಸು ಹೆಂಗೋ ಹೆಸರಿದೆ ಅಟೆಂಡೆನ್ಸ್ ಅಲ್ಲಿ, ಅಟೆಂಡೆನ್ಸ್ ಅಲ್ಲಿ ಹೆಸರಿದೆ. ಅದು ಎಷ್ಟು ಬೇಗ ನಾವು ಡಿಗ್ರಿ ಕಂಪ್ಲೀಟ್ ಮಾಡ್ತೀರಿ ಅಂತ ನಮ್ ಕೈಯಲ್ಲಿದೆ. ನಮ್ ಕೈಯಲ್ಲಿದೆ. ಸೊ ಅದ್ರಿಗೆ ನೋಡಿ, ರೂಪಾನುಗ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ಎಷ್ಟು ದುರ್ಲಭ ಅಂತ, ಎಷ್ಟು ದುರ್ಲಭ ರೂಪಾನುಗ. ಸಾವಿರಾರು ವೈದ್ಯ ಭಕ್ತಿ ಬರೋದೇ ಸಾವಿರಾರು ಯುಗಗಳಾಗ್ಬಿಡುತ್ತೆ, ಜನ್ಮಗಳಾಗ್ಬಿಡುತ್ತೆ. ಆ ತರ ಸಾವಿರಾರು ಜನಗಳಲ್ಲಿ ಸೊ ಏನು ಜನ್ಮಗಳಾದ್ಮೇಲೆ ವೈದ್ಯ ಭಕ್ತಿ ಬರ್ತಾರೆ. ಆ ತರ ಬಂದಿರೋ ಸಾವಿರಾರು ಜನಗಳಲ್ಲಿ ಯಾರು ಒಬ್ಬರೇ ರಾಗಾನುಗಕ್ಕೆ ಪ್ರವೇಶ ಆಗೋದು. ಆ ತರ ಸಾವಿರಾರು ರಾಗಾನುಗದಲ್ಲಿ ಒಬ್ರು ಮಾತ್ರನೇ ರೂಪಾನುಗಕ್ಕೆ ಪ್ರವೇಶ ಮಾಡಕ್ಕಾಗೋದು. ಅದ್ರಿಗೆ ಹೇಳ್ದಲ್ವಾ, ಎಲ್ಲ ರಾಗಾನುಗನು ರೂಪಾನುಗ ಆಗಕ್ಕಾಗಲ್ಲ, ಎಲ್ಲ ರಾಗಾನುಗನು ರೂಪಾನುಗ ಆಗಕ್ಕಾಗಲ್ಲ. ಆದ್ರೆ ಎಲ್ಲ ರೂಪಾನುಗನು ರಾಗಾನುಗನೇ, ಎಲ್ಲ ರೂಪಾನುಗನು ರಾಗಾನುಗನೇ. ಸೊ ಅದಕ್ಕೆ ರೂಪಾನುಗ ಎಷ್ಟವರೆಗೂ ರೂಪ ಗೋಸ್ವಾಮಿ ಆಶ್ರಯ ಪಡ್ಕೊನಲ್ವೋ ಅಷ್ಟವರೆಗೂ ರಾಧಾಕೃಷ್ಣ ಸಿಗಲ್ಲ ನಮ್ಗೆ, ಅಷ್ಟವರೆಗೂ ಮಹಾಪ್ರಭು ಸಿಗಲ್ಲ, ಎಷ್ಟವರೆಗೂ ರೂಪಾನುಗ ಆಗಲ್ವೋ. ಸೊ ಅದಕ್ಕೆ ಏನು ಆದದಾನ ಸ್ತೃಣದಂತೆ ಇದಂ ಯಾಚೆ ಪುನಃ ಶ್ರೀಮದ್ ರೂಪ ಪದಾಂಬೋಜವ್ ಧೂಲಿಶಾಂ ಜನ್ಮನಿ. ಸೊ ಏನ್ ಮಾಡ್ಬೇಕು, ಸೊ ಜನ್ಮ ಏನು ಆ ರೂಪ ಗೋಸ್ವಾಮಿ ಧೂಲಿನೇ ಬೇಕು. ಸೊ ರೂಪ ಗೋಸ್ವಾಮಿಗೆ ಏನಾಗ್ಬೇಕು, ಆದದಾನ ಸ್ತೃಣದಂತೆ ಇದಂ ಯಾಚೆ ಪುನಃ. ಅಲ್ಲಿ ಮಧ್ಯೆ ಏನು ಉಲ್ಲೇಖ ನಾವು ಮತ್ತೆ ಇದೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಏನು ಶ್ರೀಮದ್ ರೂಪ ಪದಾಂಬೋಜವ್ ಧೂಲಿಶಾಂ ಜನ್ಮನಿ. ಆ ರೂಪ ಗೋಸ್ವಾಮಿ ಧೂಲಿ ಆದ್ರೂ ಆಗ್ಬೇಕು ಅಂತ. ಅದೇ ನರೋತ್ತಮ್ ದಾಸ್ ಠಾಕೂರ್ ಅದೇ ಪ್ರಾರ್ಥನೆ ಮಾಡೋದು. ಸೊ ಏನಂತ ಅವ್ರ ಗುರುಗಳ ಹತ್ರ ಪ್ರಾರ್ಥನೆ ಮಾಡ್ತಾರೆ, ನನ್ನ ಹೆಸರು ಲೋಕನಾಥ್ ಗೋಸ್ವಾಮಿ, ನಾನು ಯಾವಾಗ ನಾನು ಕರ್ಕೋಗಿ ರೂಪ ಗೋಸ್ವಾಮಿ ಹತ್ರ ನಾನು ಹೋಗ್ಬಿಡ್ತಾರೆ. ಸೊ ನನ್ ಗುರುಗಳೂರು ಆಗಿರೋ ಲೋಕನಾಥ್ ಗೋಸ್ವಾಮಿ ಯಾವಾಗ ನಾನು ಕರ್ಕೋಗಿ ರೂಪ ಗೋಸ್ವಾಮಿ ಹತ್ರ ಬಿಡ್ತಾರೆ. ಸೊ ಆತರ ಪ್ರಾರ್ಥನೆ ಮಾಡ್ತಾ ಇದ್ರೆ. ಸೊ ನಮ್ ಗುರು ಪರಂಪರೆ ಎಲ್ಲ ರೂಪ ಗೋಸ್ವಾಮಿನೇ ಫಾಲೋ ಮಾಡ್ತಾ ಇರೋದು. ಸೊ ಎಲ್ಲಾನು ಆ ರೂಪ ಗೋಸ್ವಾಮಿನೇ ಫಾಲೋ ಮಾಡ್ತಾ ಇರೋದು.
ಅದಕ್ಕೆ ಏನು ಸೊ ನರೋತ್ತಮ ದಾಸ್ ಠಾಕೂರ್ ಬರೀತಾರಲ್ಲ, ಶ್ರೀರೂಪ ಮಂಜರಿ ಪದ ಸೈ ಮೋರ ಸಂಪದ ಸೈ ಮೋರ ಭಜನ ಭುಜನ ಸೈ ಮೋರ ಆಭರಣ. ಅದು ರೂಪ ಮಂಜರಿ. ಸೊ ರೂಪಾನುಗಾನದೇ ನನ್ಗೆಲ್ಲ. ನನ್ನ ನಾನ್ ಅಲ್ಟಿಮೇಟ್ ನನ್ ಗೋಲ್ ಏನು, ಆ ರೂಪ ಗೋಸ್ವಾಮಿ ಅಂಡರ್ ಅಲ್ಲಿ ಸೇವೆ ಮಾಡೋದೇ ಶ್ರೇಷ್ಠ. ಅದಕ್ಕಿಂತ ಶ್ರೇಷ್ಠ ಇನ್ನೇನು ಇಲ್ಲ, ಅದಕ್ಕಿಂತ ಶ್ರೇಷ್ಠ ಇನ್ನೇನು ಇಲ್ಲ. ಸೊ ಇದ್ರ ಬಗ್ಗೆ ಯಾವ್ದಾದ್ರು ನೋಡೋಣ. ಮತ್ತೇನು ಕುಂಜ ನಿವೃತ್ತಿ, ಕುಂಜ ಸೋತ್ರ ಎಲ್ಲ ಇರುತ್ತೆ. ಮತ್ತೆ ಎಲ್ಲಿ ಸಖಿಗಳು ಕೂಡ ಪ್ರವೇಶ ಇಲ್ಲ, ಅಲ್ಲೋಗಿ ಮಂಜರಿ ಸೇವೆ ಮಾಡ್ತಾರೆ. ಸೊ ಅದೆಲ್ಲ ಯಾರಿಗಿದೆ? ರೂಪ ಗೋಸ್ವಾಮಿಗಿದೆ. ಯಾರು ರೂಪ ಗೋಸ್ವಾಮಿ ಸ್ವೀಕಾರ ಮಾಡ್ತಾರೋ ಅವ್ರಿಗೆ ಮಾತ್ರನೇ. ಒಂದೇ ಒಂದು ಕ್ಷಣ ಕೂಡ ಅವ್ರು ರಾಧಾಕೃಷ್ಣ ಸೇವೆ ತ್ಯಾಗ ಮಾಡ್ದಿರೋ ಸೇವೆ ಮಾಡೋದು ಯಾರಂದ್ರೆ ಮಾತ್ರ ರೂಪಾನುಗಸ್ ಮಾತ್ರನೇ. ಒಂದೇ ಒಂದು ಕ್ಷಣ ಕೂಡ ಏನು ಸೊ ರಾಧಾಕೃಷ್ಣ ಸೇವೆ ಇಲ್ದಿರ ಸೇವೆ ನಿರಂತರವಾಗಿ ಸೇವೆ ಮಾಡ್ತಾ ಇರೋರು ಯಾರಂದ್ರೆ ರೂಪಾನುಗ ಮಾತ್ರನೇ. ಬೇರೆ ಲಲಿತಾ ಇವ್ರು ಕೂಡ ಸ್ವಲ್ಪ ಸಮಯದಲ್ಲಿ ಏನಾಗುತ್ತೆ, ಲೀಲೆದಲ್ಲಿ ಪ್ರವೇಶ ಮಾಡೋಕ್ಕಾಗಲ್ಲ. ಆದ್ರೆ ರೂಪಾನುಗ ಏನಾಗುತ್ತೆ, ಒಂದು ಕ್ಷಣ ಕೂಡ ಅಂದ್ರೆ ಏನು, ಬೇರೆಯವ್ರ ಅಂದ್ರೆ ಸುಮ್ಮನೆ ಇರ್ತಾರ ಅದು ಅಲ್ಲ. ಇದಕ್ಕೆ ಅರ್ಥ ಅಂದ್ರೆ ಬೇರೆ ಗೋಪಿಗಳೆಲ್ಲ ಸುಮ್ಮನೆ ಇರ್ತಾರ ಅಂತ ಅದು ಅರ್ಥ ಅಲ್ಲ. ಅದನ್ನು ಅರ್ಥ ಅಲ್ಲ. ಅಂದ್ರೆ ಏನು, ಸೊ ಅದ ಸ್ವಯಂ ಆಗಿ ಅತ್ಯಂತ ಕ್ಲೋಸ್ ಆಗಿ ಸೊ ರೂಪಾನುಗ ಮಾತ್ರನೇ ಸೇವೆ ಮಾಡಕ್ಕಾಗೋದು. ಅಷ್ಟು ಸೌಭಾಗ್ಯ ಏನು ರೂಪಾನುಗದಲ್ಲಿ ಮಾತ್ರನೇ. ಏನ್ ಹೇಳ್ತಾ ಇದೆ ಇದ್ರಕ್ ಮುಂಚೆ? ಸೊ ಅದಕ್ಕೆ ನರೋತ್ತಮ ದಾಸ್ ಠಾಕೂರ್ ಮಾಡ್ತಾರೆ ತಾನೆ. ಸೊ ಏನ್ ಮಾಡ್ದ, ಅದು ಮಾತ್ರ ನನ್ ಆಭರಣ, ನಾನು ಅದೇ ನನ್ ಜೀವನ. ಸೊ ನಮ್ ಗುರು ಪರಂಪರೆ ಎಲ್ಲ ರೂಪಾನುಗನೆ. ನಮ್ ಗುರು ಪರಂಪರೆ ಎಲ್ಲ. ಅದಕ್ಕೆ ಸ್ವಯಂ ಪ್ರಭುಪಾದ ಏನ್ ಮಾಡ್ತಾರೆ, ಅವ್ರ ಶರೀರ ತ್ಯಾಗ ಮಾಡೋವಾಗ ಏನ್ ಆಡ್ತಾರೆ, ಶ್ರೀರೂಪ ಮಂಜರಿ ಪದ ಸೈ ಮೋರ ಸಂಪದ ಈ ಕೀರ್ತನಾಡಿ ಅಂತ ಈಗ ಡೈರೆಕ್ಟ್ ಮಾಡ್ತಾರೆ. ಸ್ವಾಮಿ ಮಹಾರಾಜ್ ಶರೀರ ತ್ಯಾಗ ಮಾಡುವಾಗ ಶ್ರೀರೂಪ ಮಂಜರಿ ಪದ ಸೈ ಮೋರ ಸಂಪದ ಸೊ ಈ ಕೀರ್ತನೆ. ಸೊ ಅಷ್ಟು ಏನು ರೂಪ ಮಂಜರಿ ದಾಸಿ ಆಗೋದೆ. ಅದ್ರಕ್ಕಿಂತ ಸೌಭಾಗ್ಯವಾದ ಪೊಸಿಷನ್ ಇನ್ನೇನಿಲ್ಲ. ಅಂದ್ರೆ ರೂಪ ಅನ್ನೋದಕ್ಕಿಂತ ಅದಕ್ಕಿಂತ ದೊಡ್ಡ ಗರ್ವ ಇನ್ನೇನು ಇಲ್ಲ. ಶ್ರೇಷ್ಠ ರೂಪ ಅನ್ನೋದು, ಶ್ರೇಷ್ಠ ರೂಪ ಅನ್ನೋದು. ಇದ್ರ ಬಗ್ಗೆ ಇನ್ನೂ ತುಂಬಾ ಇದೆ. ಸೊ ಇನ್ನು ರಘುನಾಥ್ ದಾಸ್ ಗೋಸ್ವಾಮಿ ಕೂಡ ರೂಪ ಗೋಸ್ವಾಮಿನ ಕೀರ್ತನೆ ಮಾಡ್ತಾರೆ. ಸೊ ರೂಪ ಅದೆಲ್ಲ ಸೊ ನೆಕ್ಸ್ಟ್ ಯಾವಾಗಾದ್ರೂ ನೋಡೋಣ. ನಾಳೆ ಎಲ್ಲಾರು ಅಟ್ಲೀಸ್ಟ್ 10 ನಿಮಿಷ ಆದ್ರೂ ರೂಪ ಗೋಸ್ವಾಮಿ ಬಗ್ಗೆ ಹೇಳಿ. ಎಲ್ಲ ಹೇಳಿದ್ರಿ, 1 ನಿಮಿಷ ಕೂಡ ಹೇಳಿಲ್ಲ ಅದ್ ಕತೆ. ಯಾರ್ಯಾರು ಹೇಳ್ತೀರಾ? ಹತ್ತು ನಿಮಿಷ ಅದ್ ನೀವ್ ಬರಿದ 2 ನಿಮಿಷನೂ ಸಾಕಾಗಲ್ಲ ಅದು. ಸರಿ, ಮತ್ತೆ ಕೇಳ್ತೀನಿ ನಾಳೆ ಕೇಳ್ತೀನಿ. ಇವ್ರು ಕೂಡ ನಾಳೆ ಇದೆ. ಆನ್ಲೈನ್ ಅಲ್ಲಿ ಯಾರ್ಯಾರು ಹೇಳ್ತೀರಾ? ಇಲ್ಲ ಮತ್ತೆ ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ರಲ್ವಾ ನೀವ್ ಹೇಳ್ತೀನಿ ಅಂತ.